ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದು ಒಂದು ಅದ್ಭುತವಾದಂತ ವೇದಿಕೆ. ಆಧ್ಯಾತ್ಮಿಕವಾಗಿ ಮತ್ತೆ ಶಾರೀರಿಕವಾಗಿ ಸರ್ವತೋಮುಖವಾಗಿ ಎಲ್ಲಾ ರೀತಿಯಲ್ಲೂ ನಮ್ಮನ್ನ ನಾವು ಅಪ್ಲಿಫ್ಟ್ ಮಾಡ್ಕೊಳ್ಳೋದಿಕ್ಕೆ, ನಮ್ಮನ್ನ ನಾವು ಉನ್ನತೀಕರಣ ಮಾಡ್ಕೊಳ್ಳೋದಿಕ್ಕೆ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸೋಪಾನ ಈ ಒಂದು ಮಹಾವತಾರ್ ಫೌಂಡೇಶನ್. ಇದರಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು, ಇಲ್ಲಿ ಏನ್ ಸಿಗ್ತಾ ಇಲ್ಲ ಅಂತ ನಾವು ಕೇಳ್ಬೇಕಾಗತ್ತೆ. ಏನ್ ಸಿಗ್ತಾ ಇದೆ ಅನ್ನೋದಕ್ಕಿಂತ ಏನ್ ಸಿಗ್ತಾ ಇಲ್ಲ ಇದ್ರಲ್ಲಿ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಆ ರೀತಿಯಾಗಿ ನೋಡಿದಾಗ ಮಹಾ ಪರಿಪೂರ್ಣತ್ವವನ್ನ ಪಡ್ಕೊಳ್ಳೋದಿಕ್ಕೆ, ಸಂಪೂರ್ಣವಾಗಿ ಋಷಿ ಜೀವನವನ್ನ ನಡೆಸೋದಿಕ್ಕೆ ಏನೆಲ್ಲ ಬೇಕಾಗಿದೆ ಎಲ್ಲವೂ ಕೂಡ ಇಲ್ಲಿ ಪುಷ್ಕಳವಾಗಿ ಸಿಗ್ತಾ ಇದೆ. ನಾವೆಲ್ಲರೂ ಇವಾಗ ನಮ್ದೇ ಆದ ಸ್ಥಿತಿಗಳಲ್ಲಿ ನಾವಿದೀವಿ ಅಂತ ನಾವು ಭಾವಿಸ್ತಾ ಇದೀವಿ. ನಾವೆಲ್ಲರೂ ಕೂಡ ಋಷಿ ಸಂತಾನ. ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ಗೋತ್ರ ಇರುತ್ತೆ ಅಲ್ವಾ ಮಾಸ್ಟರ್ಸ್? ಆ ಗೋತ್ರ ಏನ್ ಅನ್ಕೊಂಡಿದ್ದೀರಿ? ಆ ಗೋತ್ರದ ಹಿಂದೆ ಋಷಿ ಪರಂಪರೆ ಇದೆ. ಆ ಋಷಿ ಪರಂಪರೆಗೆ ಸೇರಿರೋರು ನಾವೆಲ್ಲರೂ ಕೂಡ. ಹಾಗಾಗಿ ನಾವೆಲ್ಲರೂ ಋಷಿ ಸಂತಾನ. ಆ ಋಷಿ ಸಂತಾನ ಆಗಿರ್ತಕ್ಕಂಥ ನಾವು ನಮ್ಮ ನಿಜ ತತ್ವವನ್ನ ನಾವು ಮರ್ತಿದೀವಿ. ನಿಜವಾದ ಸರಿಯಾದ ಜೀವನ, ಸಾರ್ಥಕವಾದ ಜೀವನವನ್ನ ಮಾಡೋದನ್ನ ನಾವು ಮರ್ತೋಗಿದ್ದೀವಿ. ಅದನ್ನೆಲ್ಲವನ್ನು ಕೂಡ ಸಮಗ್ರವಾಗಿ ನಮ್ಗೆ ಮಹಾವತಾರ್ ಫೌಂಡೇಶನ್ ಕೊಡ್ತಾ ಇದೆ. ಶರೀರಕ್ಕೆ ಆಯುರ್ವೇದ ಬೇಕಾ, ಅಥವಾ ಪ್ರಾಣಾಯಾಮ ಬೇಕಾ, ಯೋಗಾಸನಗಳು ಬೇಕಾ, ಅಥವಾ ಇನ್ನೇನಾದ್ರೂ ಆರೋಗ್ಯಕ್ಕೆ ಚಿಕಿತ್ಸೆಗಳು ಬೇಕಾ, ಎಲ್ಲವನ್ನು ಕೊಡ್ತಾ ಇವೆಲ್ಲವೂ ಕೂಡ ನಮ್ಗೆ ಇದೆಲ್ಲ ಕೂಡ ನಮ್ಮ ಜೀವನದಲ್ಲಿ ನಾವು ಅಭಿವೃದ್ಧಿಯನ್ನು ಹೊಂದೋದಿಕ್ಕೆ ಮಾತ್ರ. ಆದ್ರೆ ಸಂಪೂರ್ಣವಾಗಿ ಪರಿಪೂರ್ಣತ್ವವನ್ನ ಪಡ್ಕೊಳ್ಳೋದಿಕ್ಕಿರ್ತಕ್ಕಂಥದ್ದು ಏಕಮಾತ್ರ ಮಾರ್ಗ ಧ್ಯಾನ ಅನ್ನುವಂಥದ್ದನ್ನ ತಿಳಿಸ್ತಾ, ಎಲ್ಲಾರನ್ನೂ ಧ್ಯಾನಿಗಳಾಗಿ ಮಾಡ್ತಾ, ಆತ್ಮಜ್ಞಾನಿಗಳಾಗಿ ಮಾಡ್ತಾ, ಸಂಪೂರ್ಣ ಆರೋಗ್ಯವಂತರನ್ನಾಗಿ ಮಾಡೋದಿಕ್ಕೆ ಎಲ್ಲ ರೀತಿಯಲ್ಲೂ ಕೈಂಕರ್ಯವನ್ನ ಕೈಗೊಂಡು ಟೊಂಕ ಕಟ್ಟಿ ನಿಂತಿರ್ತಕ್ಕಂಥದ್ದು ಮಹಾವತಾರ್ ಫೌಂಡೇಶನ್. ಎಸ್ ಮಾಸ್ಟರ್ಸ್, ತುಂಬಾ ಖುಷಿ ಆಗುತ್ತೆ ಈ ಫೌಂಡೇಶನ್ ಅಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದಿಕ್ಕೆ, ಕೆಲಸ ಮಾಡೋದಿಕ್ಕೆ. ಯಾಕೆಂದ್ರೆ ಅಷ್ಟು ಅದ್ಭುತವಾಗಿ ರೂಪುಗೊಂಡಿರ್ತಕ್ಕಂಥ ವೇದಿಕೆ ಇದಾಗಿದೆ. ಸೊ ಈ ಸಂದರ್ಭದಲ್ಲಿ ರಂಗನಾಥ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಆತ್ಮಪೂರ್ವಕವಾಗಿ ನಾನು ಸದಾಕಾಲ ತಿಳಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ವೆರಿ ಮಚ್. ಎಸ್, ಇನ್ನ ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತ ಈ ಒಂದು ಸಮಯದ ಈ ಘಟ್ಟದಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪ. ಧ್ಯಾನ ಸಾಧನೆ, ಸತ್ಯ ಬೋಧನೆ. ಧ್ಯಾನವನ್ನ ಸಾಧನೆ ಮಾಡಿ ಸತ್ಯವನ್ನ ಬೋಧನೆ ಮಾಡಿರ್ತಕ್ಕಂಥದ್ದು. ಆ ಟೈಟಲ್ ನಲ್ಲೇನೆ ಸಂಪೂರ್ಣತ್ವ ಸಿಗ್ತಾ ಇದೆ ನಮ್ಗೆ. ಇದು ಸಂಪೂರ್ಣವಾಗಿ ಈ ಒಂದು ಪುಸ್ತಕಕ್ಕಿರ್ತಕ್ಕಂಥ ಶೀರ್ಷಿಕೆ. ಮಿಲಾರೇಪರ್ ಅವರ ಜೀವನ ಚರಿತ್ರೆಯ ಹಲವಾರು ಅಂಶಗಳನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಈಗ ಅವರು ಶರೀರವನ್ನ ಬಿಡೋಂತ ಒಂದು ಘಟ್ಟಕ್ಕೆ ನಾವು ಬಂದಿರ್ತಕ್ಕಂಥದ್ದು. ಇವಾಗಲೇ ಅವರು ವಿಷವನ್ನ ಅವರು ತಮ್ಮ ಶರೀರಕ್ಕೆ ಸೇರಿಸ್ಕೊಂಡಿರುವಂತದ್ದು ನಡೆದಿದೆ. ಅದರ ಪ್ರಭಾವ ಕಾಣಿಸೋದಿಕ್ಕೆ ಶುರುವಾಗಿದೆ. ಆ ಒಂದು ಎಲ್ಲರಿಗೂ ಯಾರ್ಯಾರು ಮಿಲಾರೇಪರ್ ಅವ್ರನ್ನ ಭೇಟಿ ಮಾಡ್ಬೇಕು, ನೋಡ್ಬೇಕು, ಮಾತಾಡ್ಬೇಕು, ಆಶೀರ್ವಚನ ತಗೋಬೇಕು, ಅವರ ಬೋಧನೆಯನ್ನ ಸ್ವೀಕಾರ ಮಾಡ್ಬೇಕು, ಉಪದೇಶ ತಗೋಬೇಕು ಅಂತ ಯಾರ್ಯಾರಿಗೆಲ್ಲ ಇರುತ್ತೆ ಎಲ್ಲಾರ್ಗೂ ಹೇಳಿ ಕಳಿಸ್ತಾರೆ. ಜನಸಾಗರನೇ ಅಲ್ಲಿ ಹರಿದು ಬರುತ್ತೆ. ಎಲ್ಲಾರ್ಗೂ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಅವರು ಕೊಡ್ತಾರೆ. ಮತ್ತೆ ಆ ಎಲ್ಲ ಸಮಾರಂಭ ಮುಗ್ದಿದ್ದಾದ್ಮೇಲೆ ಎಲ್ಲಾರು ಕೂಡ ವಾಪಸ್ ಹೋಗ್ತಾರೆ. ಅಲ್ಲಿ ಉಳ್ಕೊಂಡಿರ್ತಕ್ಕಂಥದ್ದು ಆ ಊರಿನವರು ಮತ್ತೆ ಅವರ ಶಿಷ್ಯರು, ಇಷ್ಟು ಜನ ಮಾತ್ರ ಉಳ್ಕೊಂಡಿರ್ತಾರೆ. ಆಗ ಅವ್ರಿಗೆಲ್ಲರಿಗೂ ಕೂಡ ಮತ್ತೊಂದ್ಸತಿ ಒಂದಷ್ಟು ಉಪದೇಶಗಳನ್ನೆಲ್ಲ ಕೂಡ ಕೊಡ್ತಾರೆ. ಆ ಉಪದೇಶಗಳನ್ನ ಕೊಡ್ತಾ ಕೊಡ್ತಾ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನ ತಿಳಿಸ್ತಾರೆ. ಏನು ಅಂತಂದ್ರೆ, ಯಾರಿಗಾದ್ರೂ ಪ್ರಾಮಾಣಿಕವಾಗಿ ಮತ್ತೊಂದ್ಸರ್ತಿ ಈ ಪ್ರಾಪಂಚಿಕತೆ ಅನ್ನುವಂತ ಮಾಯೆ ಕಬಳಿಸದಂತೆ ಎಚ್ಚರ ವಹಿಸ್ಬೇಕು ಎಂದ್ಕೊಂಡ್ರೆ, ಶಾಶ್ವತವಾದ ಆನಂದಮಯ ಸ್ಥಿತಿಯನ್ನ ಹೊಂದಬೇಕು ಅನ್ನುವಂತ ತುಡಿತ ಇದ್ರೆ, ಆರ್ತಿ ಇದ್ರೆ ಅವ್ರಿಗೆ ನನ್ನ ಹತ್ರ ಒಂದು ರಹಸ್ಯವಾದಂತ ಶಾಸ್ತ್ರವಿಧಿ ಇದೆ. ನೀವು ಅದನ್ನ ಆಚರಣೆ ಮಾಡಿದ್ರೆ ಇನ್ನೊಂದ್ಸರ್ತಿ ಮಾಯೆ ಅನ್ನೋದು ನಿಮ್ಮನ್ನ ಯಾವತ್ತೂ ಕೂಡ ಕಬಳಿಸೋದಿಲ್ಲ.
ಇಷ್ಟು ಹೊತ್ತು ಏನೆಲ್ಲ ಎಷ್ಟೆಲ್ಲ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಅವರು ತಿಳಿಸಿದ್ರು. ನೆನ್ನೆ ದಿನ ನಾವು ಅದನ್ನೆಲ್ಲ ಗಮನಿಸ್ಕೊಂಡ್ವಿ. ಅದ್ಯಾವುದು ಕೂಡ ನಮ್ಮನ್ನ ಟಚ್ ಕೂಡ ಮಾಡ್ದಂಗೆ ನಾವು ಆನಂದವಾಗಿ ಇರ್ಬೋದು, ಮುಕ್ತಿಯನ್ನ ಪಡಿಬಹುದು ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡ್ ಕೂಡ್ಲೆ ಅಲ್ಲಿದ್ದಂತ ಶಿಷ್ಯರೆಲ್ಲರೂ ಕೂಡ ತುಂಬಾ ಕಾತುರತೆಯಿಂದ ಆ ಶಾಸ್ತ್ರ ವಿಧಿಯನ್ನ ನಮ್ಗೆ ಉಪದೇಶ ಮಾಡಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಗ ಮಿಲಾರೇಪರ್ ಅವರು ಖಂಡಿತವಾಗಿಯೂ ಹಾಗೆ ಆಗ್ಲಿ, ಅದನ್ನ ತಿಳಿಸ್ತೀನಿ ಅಂತ ಅವರು ಅದನ್ನ ವಿವರಣೆ ಕೊಡೋದಿಕ್ಕೆ ಶುರು ಮಾಡ್ತಾರೆ. ಎಲ್ಲಾ ಪ್ರಾಪಂಚಿಕ ವಿಷಯಗಳು, ಅವುಗಳ ಮೇಲೆ ಇರುವಂತ ಆಸಕ್ತಿ, ಅವುಗಳನ್ನು ಪಡ್ಕೊಳ್ಳೋದಿಕ್ಕೆ ಮಾಡುವಂತ ಪ್ರಯತ್ನಗಳು, ಇವೆಲ್ಲ ಕೂಡ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಆಗದೆ ಇರ್ತಕ್ಕಂಥ ದುಃಖವನ್ನ ಅನಿವಾರ್ಯವಾಗಿ ಕೊಡುವಂಥದ್ದು, ಆ ಒಂದು ದುಃಖದಲ್ಲಿ ಪರ್ಯವಸಾನವನ್ನ ಹೊಂದುವಂತ ಒಂದು ವಿಚಾರಗಳು ಆಗಿದೆ. ಆದ್ರಿಂದ ಇಲ್ಲಿ ನಾವೆಲ್ಲರೂ ಕೂಡ ಒಂದು ವಿಷಯವನ್ನ ಗಮನಿಸ್ಕೋಬೇಕು. ಸಂಪಾದಿಸಿರ್ತಕ್ಕಂಥ ಆಸ್ತಿ ಯಾವುದೋ ಒಂದು ದಿನ ಇಲ್ಲವಾಗತ್ತೆ, ಕಟ್ಟಿರುವಂತ ಭವನಗಳು ಉರುಳಿ ಬೀಳುತ್ತೆ, ಬಿಡಿಸ್ಲಾಗದೆ ಇರೋಂತ ಬಂಧಗಳು ಅಂತ ನಾವ್ ಯಾವ್ದನ್ನ ಹಿಡ್ಕೊಂಡಿರ್ತೀವಿ, ಏನ್ ತಂದೆ ತಾಯಿ ಗಂಡ ಮಕ್ಕಳು ಅತ್ತೆ ಮಾವ ಏನೇನೆಲ್ಲ ನಾವು ಹಿಡ್ಕೊಂಡಿರ್ತೀವಿ, ಆ ಬಂಧಗಳು ಯಾವತ್ತೋ ಒಂದು ದಿನ ಬೇರೆಯಾಗುತ್ತವೆ. ಜನನ ಮತ್ತೆ ಮರಣ ಅನ್ನುವಂಥದ್ದು ಇವೆಲ್ಲನೂ ಕೂಡ ಮುಗಿದೋಗ್ತಾ ಇರತ್ತೆ. ಅಧಿಕಾರ ಅನ್ನುವಂಥದ್ದು ಸ್ವಲ್ಪ ಕಾಲ ಇರುತ್ತೆ, ಅನುಭವಿಸುವುದು ಕೆಲವೇ ದಿನಗಳಿಗೆ ಪರಿಮಿತವಾಗಿರುತ್ತೆ. ಬಾಂಧವ್ಯಗಳು ಹೋಗೋವರೆಗೂ ಮಾತ್ರ ಅಷ್ಟೇ ಇರುತ್ತೆ. ಸ್ನೇಹಿತರು ಬಂಧುಗಳು ಜಗಳ ಬರೋವರೆಗೆ ಮಾತ್ರ ಇರ್ತಾರಷ್ಟೇ. ತದನಂತರ ಅವರೇ ನಮ್ಗೆ ಶತ್ರುಗಳು ಆಗ್ತಾರೆ, ಭಕ್ಷಕರು ಕೂಡ ಆಗ್ತಾರೆ. ಬಂಗಾರ ವಜ್ರ ಸಿರಿ ಸಂಪತ್ತುಗಳಿಂದ ಚೋರ ಭಯ, ಅಷ್ಟೇ ಅಲ್ಲದೆ ತೆರಿಗೆ ಒತ್ತಡ ಎಲ್ಲ ಉಂಟಾಗೋದು, ಅಷ್ಟೇ ಅಲ್ಲದೆ ನಮ್ಗೆ ಅನಾರೋಗ್ಯದ ಪರಿಸ್ಥಿತಿಗಳನ್ನ ತಂದೊಡ್ಡುತ್ತೆ. ಹೆಸರು ಪ್ರತಿಷ್ಠೆ ಇವೆಲ್ಲ ಕೂಡ ಯಾವುದು ಇರೋದಿಲ್ಲ, ಎಷ್ಟು ಕಾಲನೂ ಅದು ನಮ್ ಜೊತೆ ಇರೋದಿಲ್ಲ. ಇವತ್ತು ಒಬ್ಬ ಹೀರೋಗೆ ನೇಮು ಫೇಮು ಇದ್ದ ಅವ್ನು ಟಾಪಲ್ಲಿ ಇದ್ರೆ, ನಾಳೆ ದಿನ ಇನ್ನೊಬ್ಬ ಹೀರೋ ಟಾಪಲ್ಲಿ ಇರ್ತಾನೆ, ಈ ಹೀರೋ ಪಕ್ಕಕ್ಕೆ ಹೊಟ್ಟೋಗಿರ್ತಾನೆ. ಈ ಹೀರೋ ಆಗ್ಬೋದು, ಹೀರೋಯಿನ್ಗಳಾಗ್ಬೋದು, ಇವ್ರ ಜೀವನ ಪ್ರಸ್ತುತ ಅವರ ಒಂದು ರೇಟಿಂಗ್ ಅಂತ ಹೇಳ್ತಾರಲ್ಲ, ಆ ರೇಟಿಂಗ್ ಅನ್ನ ನಾವು ಗಮನಿಸಿದಾಗ ಎಷ್ಟು ಫ್ಲಕ್ಚುಯೇಟ್ ಆಗುತ್ತೆ. ಹೆಸರು ಪ್ರತಿಷ್ಠೆ ಸೌಂದರ್ಯ ಅನ್ನುವಂಥದ್ದು ಎಷ್ಟು ಕ್ಷಣಿಕವಾಗಿರುವಂಥದ್ದು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಅದನ್ನೇ ಇಲ್ಲಿ ಮಿಲಾರೇಪರ್ ಅವರು ನಮ್ಗೆ ಅದ್ಭುತವಾಗಿ ತಿಳಿಸ್ತಾ ಬಂದಿದ್ದಾರೆ. ನಾವು ಇವಾಗ ಸದೃಢವಾಗಿದ್ದೀವಿ ಅಂತ, ಆರೋಗ್ಯವಾಗಿದ್ದೀವಿ ಅಂತ ನಾವು ಭಾವಿಸ್ತಾ ಇದ್ದೀವಿ ಅಲ್ವಾ. ಈ ಆರೋಗ್ಯವಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ಈ ಶರೀರದ ಈ ಒಂದು ಸದೃಢತ್ವ ಸ್ವಲ್ಪ ಕಾಲ ಮಾತ್ರ ಇರುತ್ತೆ. ವಯಸ್ಸಾಗ್ತಾ ಆಗ್ತಾ ಅದರ ಒಂದು ನಿಜವಾದ ಆ ಒಂದು ಸ್ಥಿತಿ ಎಲ್ಲವನ್ನು ಕೂಡ, ಅದರ ವರ್ಚಸ್ಸನ್ನ ಅದು ಕಳ್ಕೊಳ್ತಾ ಬರುತ್ತೆ. ಶರೀರ ತನ್ನ ವರ್ಚಸ್ಸನ್ನ ಕಳ್ಕೊಳ್ಳುತ್ತೆ ಅಲ್ವಾ ಮಾಸ್ಟರ್ಸ್. ವಯಸ್ಸಾಗ್ತಾ ಆಗ್ತಾ ಅದು ತನ್ನ ಶಕ್ತಿಯನ್ನ ಕಳ್ಕೊಳ್ತಾ ಬರುತ್ತಲ್ವಾ. ಹಾಗಾದ್ರೆ ನಾವ್ ಎಷ್ಟೆಲ್ಲ ವೈದ್ಯೋಪಚಾರಗಳನ್ನೆಲ್ಲ ಮಾಡ್ತೀವಿ, ಅಷ್ಟೆಲ್ಲ ವೈದ್ಯೋಪಚಾರಗಳನ್ನ ಮಾಡಿದ್ರು ಕೂಡ ಶರೀರ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಳುತ್ತೆ, ತನ್ನ ಮೂಲ ಸ್ಥಿತಿಯನ್ನು ಉಳಿಸ್ಕೊಳಕ್ಕಾಗಲ್ಲ, ಯೌವನವನ್ನ ಉಳಿಸ್ಕೊಳಕ್ಕಾಗಲ್ಲ ಅಂತಂದಾಗ, ಈಗಾಗ್ಲೇ ತಪಸ್ಸನ್ನ ಮಾಡ್ತಾ ಇದ್ದಾರಲ್ಲ ಅನೇಕ ಋಷಿ ಮುನಿಗಳು ಯೋಗಿಗಳು, ಅವ್ರು ಇವತ್ತಿಗೂ ಕೂಡ ಸದೃಢವಾಗಿದ್ದಾರಲ್ಲ. 100 ವರ್ಷಗಳು 1000 ವರ್ಷಗಳಿಂದ ಶರೀರದಲ್ಲಿ ಇರೋರು ಇದಾರಲ್ಲ, ಅದೆಲ್ಲ ಹೇಗ್ ಸಾಧ್ಯ ಆಗ್ತಾ ಇದೆ? ವೆರಿ ಸಿಂಪಲ್, ಎಲ್ಲದಕ್ಕೂ ಒಂದೇ ಆನ್ಸರ್, ಧ್ಯಾನ ಸಾಧನೆ. ಇದೇ ನಮ್ಮನ್ನ ಎಲ್ಲದರಿಂದ ಹೊರಕ್ಕೆ ತರುವಂಥದ್ದು, ಕ್ಷಣಿಕವಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ದಾಟಿಸುವಂಥದ್ದು, ನಶ್ವರವಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ದಾಟಿಸುವಂಥದ್ದು. ಆ ರೀತಿಯಾಗಿ ದಾಟುವಂತ ಪ್ರಯತ್ನದಲ್ಲಿ ನಮ್ಗೆ ಸಪೋರ್ಟಿವ್ ಆಗಿ ಈ ಒಂದು ಮೆಡಿಸಿನ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಕೊಟ್ಟಿರೋದು ನೋಡಿ. ಸೃಷ್ಟಿಯಲ್ಲಿ ಎಷ್ಟು ಅದ್ಭುತವಾಗಿ ಎಲ್ಲನೂ ಕೂಡ ನಮ್ಗೆ ಕೊಡಲ್ಪಟ್ಟಿರುವಂಥದ್ದು. ನಮ್ಗೆ ಕತ್ತಲನ್ನು ಕೊಟ್ಟಿದ್ದಾರೆ, ಬೆಳಕನ್ನು ಕೊಟ್ಟಿದ್ದಾರೆ, ಒಳಿತನ್ನು ಕೊಟ್ಟಿದ್ದಾರೆ, ಕೆಡುಕನ್ನು ಕೊಟ್ಟಿದ್ದಾರೆ, ಬೇಕಾಗಿರೋದು ಕೊಟ್ಟಿದ್ದಾರೆ, ಬೇಡವಾಗಿರೋದು ಕೊಟ್ಟಿದ್ದಾರೆ, ರೋಗಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಔಷಧಿಯನ್ನು ಕೂಡ ಕೊಟ್ಟಿದ್ದಾರೆ, ರೋಗಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ಗಮನಿಸಿದಾಗ ಅಂದ್ರೆ ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿ ಇರ್ತಾರೋ ಆ ಸ್ಥಿತಿಗಳಲ್ಲಿ ಅವರು ಇದ್ದುಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟ್ ಏನು ಮತ್ತೊಂದು ಕೊಟ್ಟಿದ್ದಾರೆ ಅದನ್ನ ಹಿಡ್ಕೊಂಡು ಆ ಸ್ಥಿತಿಗಳನ್ನ ದಾಟುವಂತ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು. ಈ ಸತ್ಯವನ್ನ ಮಹಾವತಾರ್ ಫೌಂಡೇಶನ್ ಅರ್ಥ ಮಾಡಿಸ್ತಾ ಇದೆ ಎಲ್ಲಾರ್ಗುನು. ಇದು ಇಲ್ಲಿರ್ತಕ್ಕಂಥ ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತ ತತ್ವ. ಧ್ಯಾನ, ಆಧ್ಯಾತ್ಮಿಕತೆ, ಟ್ರಾನ್ಸ್ಫಾರ್ಮೇಶನ್, ನಿಜವಾದ ಪ್ರೋಗ್ರೆಸ್ ಇರೋದು ಅಲ್ಲೇನೆ. ಆ ಪ್ರೋಗ್ರೆಸ್ಗೆ ಎಲ್ಲವನ್ನು ಕೂಡ ಜೋಡಿಸಿ ನಮ್ಗೆ ಕೊಟ್ಟಿದೆ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಮಹಾವತಾರ್ ಫೌಂಡೇಶನ್. ಹಾಗಾಗಿ ಮಾಸ್ಟರ್ಸ್, ಈ ಅಂಶಗಳನ್ನ ನಾವು ಗಮನಿಸ್ಕೊಳ್ಳೋಣ. ನಮ್ಗೇನಾದ್ರೂ
ಶಾರೀರಿಕವಾಗಿ ಅನಾರೋಗ್ಯ ಇದ್ದಾಗ ಅದರ ಉಪಶಮನಕ್ಕಾಗಿ, ಅದರ ತಕ್ಷಣದ ಪರಿಹಾರಕ್ಕಾಗಿ ಏನೆಲ್ಲ ಚಿಕಿತ್ಸೆಗಳು ಇದೆ, ಏನೆಲ್ಲ ಜ್ಞಾನ ಕೊಡ್ತಾ ಇದೆ ಮಹಾವತಾರ್ ಫೌಂಡೇಶನ್, ಅದನ್ನ ತಗೊಳ್ಳೋಣ. ನಮ್ಮನ್ನ ನಾವು ಇರೋಂಥ ಸ್ಥಿತಿಯಿಂದ ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಣ. ಧ್ಯಾನ ಅನ್ನುವಂಥ ಅದ್ಭುತವಾಗಿರ್ತಕ್ಕಂಥ ಅಸ್ತ್ರವನ್ನ ಪತ್ರಿಜಿಯವರು ಕೊಟ್ಟಿದ್ದಾರೆ. ಅದೇ ಅಸ್ತ್ರವನ್ನ ಹಿಡ್ಕೊಂಡು ಮಹಾವತಾರ್ ಫೌಂಡೇಶನ್ ನಡೀತಾ ಇದೆ. ಅದನ್ನ ಹಿಡ್ಕೊಂಡು ನಾವು ಮುಂದಕ್ಕೆ ಸಾಗೋಣ. ಸೊ ಇಲ್ಲಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ಆಗಿರ್ಬೋದು, ಅಥವಾ ಪತ್ರಿಜಿ ಆಗಿರ್ಬೋದು, ಮಿಲಾರೇಪ ಆಗಿರ್ಬೋದು, ಯಾರು ಹೇಳಿದ್ರು ಇದನ್ನೇ ಹೇಳ್ತಾರೆ ಮಾಸ್ಟರ್ಸ್. ನಾವು ಪ್ರತಿಯೊಂದು ಹೆಜ್ಜೆಯಲ್ಲೂ ಅಲ್ಲಿ ನಾವ್ ಏನ್ ತಿಳ್ಕೊಳಕ್ ಸಿಗ್ತಾ ಇದೆ, ನಾವ್ ಏನ್ ಬದಲಾಗೋದಿಕ್ ಸಿಗ್ತಾ ಇದೆ, ಏನ್ ಕಲ್ತ್ಕೊಳ್ಳೋದಿಕ್ ಸಿಗ್ತಾ ಇದೆ, ಆ ಕಡೆಗೆ ಫೋಕಸ್ ಇರ್ಬೇಕು. ಅದು ನಿಜವಾದ ಸ್ವಾಧ್ಯಾಯ, ಅದು ನಿಜವಾದ ನಮ್ಮ ಪ್ರೋಗ್ರೆಸ್ಗೆ ಆಧಾರ, ಬೆಳಕು. ಇಲ್ಲ ಅಂತಂದ್ರೆ ವೇಸ್ಟ್. ಬುಕ್ಸ್ ಓದ್ತೀವಿ ಅಂತಂದ್ರೆ ನಾನು 1,00,000 ಪುಸ್ತಕ ಓದ್ರು, 2,00,000 ಪುಸ್ತಕ ಓದಿದ್ರು ಏನು ಪ್ರಯೋಜನ ಇಲ್ಲ. ಆ ಪುಸ್ತಕದಲ್ಲಿ ಏನ್ ತಿಳ್ಸಕ್ ಪ್ರಯತ್ನ ಮಾಡಿದ್ದಾರೆ ಸತ್ಯದ ಕುರಿತಾಗಿ, ನಮಗ್ ಬೇಕಾಗಿರುವಂತ ವಿಚಾರಗಳ ಕುರಿತಾಗಿ, ಅದನ್ನ ಹಿಡ್ಕೋಬೇಕು. ಈ ಒಂದು ವಾಕ್ಯ ಈಗೇನು ಪ್ರತಿಷ್ಠೆ, ಹೆಸರು ಪ್ರತಿಷ್ಠೆ ಎಷ್ಟು ಕಾಲನೂ ಇರೋದಿಲ್ಲ ಅನ್ನುವಂಥದ್ದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ತಕ್ಷಣ ಇವಾಗ ನಾವು ಅದಕ್ಕೆ ಆಳಕ್ಕಿಳಿಬೇಕು. ಹೌದು, ಹೆಸರು ಪ್ರತಿಷ್ಠೆ ಎಷ್ಟು ಕಾಲನೂ ಇರೋದಿಲ್ಲ. ನೋಡ್ರಿ, ಪ್ರಪಂಚದಲ್ಲಿ ಇಷ್ಟಿಷ್ಟೆಲ್ಲ ಕ್ಷಣಿಕವಾಗಿರುವಂತದ್ದು ಇದೆ. ನಾನು ಹೆಸರು ಪ್ರತಿಷ್ಠೆ ಅನ್ನುವಂಥದಕ್ಕೆ ಸಿಕ್ಕಾಕೊಂಡು ಅದರಲ್ಲೇ ನಾನು ಒದ್ದಾಡ್ತಾ ಬೇರೆ ಎಲ್ಲಾ ರೀತಿಯಲ್ಲೂ ನಕಾರಾತ್ಮಕವಾಗಿ ಕೋಪ, ದ್ವೇಷ, ಅಸೂಯೆ, ಕೇಡು, ಕಿಚ್ಚು ಇವನ್ನೆಲ್ಲ ತುಂಬಿಕೊಂಡಿದ್ದೀನಿ ಅಂತಂದ್ರೆ ನನ್ನ ಜೀವನ ವ್ಯರ್ಥ, ನನ್ನ ಸಾಧನೆ ವ್ಯರ್ಥ. ಸತ್ಯನ ತಿಳ್ಕೊಂಡಿದ್ದೀನಿ, ಆದ್ರೆ ಆಚರಣೆಯಲ್ಲಿ ಇಡಕ್ಕಾಗಿಲ್ಲ ಅಂತಂದ್ರೆ ನಾನು ಇನ್ನೂ ತುಂಬಾ ಜನ್ಮಗಳನ್ನ ತಗೋಬೇಕಾಗಿದೆ ಅಂತ ಅರ್ಥ. ಇದು ಮಾಸ್ಟರ್ಸ್. ಹೀಗೆ ಒಂದೊಂದು ಪದ, ಒಂದೊಂದು ವಾಕ್ಯ ಅದು ನಮ್ಮನ್ನ ನಾವು ವಿಶ್ಲೇಷಣೆ ಮಾಡ್ಕೊಳ್ಳುವಂತ ಚೆಕ್ ಪಾಯಿಂಟ್ ಆಗಿ ಅದು ತಯಾರಾಗ್ಬೇಕು. ನಾವು ಅದನ್ನ ಹಿಡ್ಕೋಬೇಕು ಆ ರೀತಿಯಾಗಿ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಇದನ್ನೆಲ್ಲವನ್ನು ಕೂಡ ನಮ್ಗೆ ಇಲ್ಲಿ ಮಿಲಾರೇಪರ್ ಅವರು ತಿಳಿಸ್ತಾ ಇದ್ದಾರೆ. ನಾನು ಯಾಕೆ ಇದನ್ನ ಒಂದೊಂದು ಪದ, ಒಂದೊಂದು ವಾಕ್ಯನ ಓದ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ಅಮೂಲ್ಯವಾಗಿದೆ ಮಾಸ್ಟರ್ಸ್ ಈ ಒಂದು ಈ ಅಂತಿಮ ಘಟ್ಟದ ಈ ಒಂದು ವಿಚಾರಗಳು. ಅಷ್ಟೂ ಗೀತೆಗಳಲ್ಲಿ ಏನೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ, ತತ್ವಗಳನ್ನ ತಿಳಿಸಿದ್ದಾರೆ, ಅದ್ರೆಲ್ಲದ್ರದ್ದು ಸಾರಾಂಶ ಇಲ್ಲಿ ನಮ್ಗೆ ಸಿಗ್ತಾ ಬರುತ್ತೆ. ಹಾಗಾಗಿ ನಾನು ಇದನ್ನ ಒಂದೊಂದು ಸಾಲು, ಒಂದೊಂದು ಪದವನ್ನು ಕೂಡ ನಾನು ಹಿಡಿದು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಈ ಶರೀರದ ಸದೃಢತೆ ಸ್ವಲ್ಪ ಕಾಲವಷ್ಟೇ ಇರುತ್ತೆ. ಇವೆಲ್ಲವೂ ಯಾವುದೋ ಒಂದು ಸಮಯದಲ್ಲಿ ಅನಂತವಾದ ದುಃಖವನ್ನ ಉಂಟು ಮಾಡ್ತಾ ಇರುತ್ತೆ. ಆದ್ರಿಂದ ಸದ್ಗುರುಗಳ ಮೇಲೆ ಅತ್ಯಂತ ದೃಢ ವಿಶ್ವಾಸವನ್ನ ಇರಿಸಿ, ಭಕ್ತಿ ಶ್ರದ್ಧೆಯಿಂದ ಅವರ ಆದೇಶಗಳನ್ನು ಪಾಲಿಸಿ ಆಚರಿಸಿ ಸತ್ಯ ದರ್ಶನ ಮಾರ್ಗದ ಕಡೆಗೆ ಧ್ಯಾನ ಸಾಧನೆ ಮಾಡುವುದೇ ಇದೆಲ್ಲದಕ್ಕೂ ಮೀರಿದ ಅತ್ಯುತ್ತಮವಾದ ಶಾಸ್ತ್ರವಿಧಿ, ಅದೇ ಅತ್ಯುತ್ತಮವಾದ ಕರ್ಮ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದ್ರೇನು, ನೀವು ಯಾವತ್ತೂ ಮಾಯೆಯಲ್ಲಿ ಸಿಕ್ಕಾಕೊಳ್ದಂಗೆ ಇರೋದಿಕ್ಕೆ ನನ್ನ ಹತ್ರ ಒಂದು ರಹಸ್ಯವಾದ ಶಾಸ್ತ್ರವಿಧಿ ಇದೆ ಅಂತ ಹೇಳಿದ್ರಲ್ಲ, ಅದೇನು ಅಂತ ನಮ್ಗೆ ತಿಳಿಸಿ ಅಂತ ಅವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ ಅವರು ಎಲ್ಲವನ್ನು ತಿಳಿಸ್ತಾ, ಆ ರಹಸ್ಯ ಶಾಸ್ತ್ರವಿಧಿ ಏನು ಅಂತಂದ್ರೆ ಸತ್ಯ ದರ್ಶನ ಮಾರ್ಗದ ಕಡೆಗೆ ಧ್ಯಾನ ಸಾಧನೆ ಮಾಡುವುದೇ ಎಲ್ಲದಕ್ಕಿಂತಲೂ ಮೀರಿದ ಅತ್ಯುತ್ತಮವಾದ ಶಾಸ್ತ್ರವಿಧಿ, ಅದೇ ಅತ್ಯುತ್ತಮವಾದ ಕರ್ಮ ಅಂತ ಅಂದ್ಬಿಟ್ಟು ತಿಳಿಸುವಂಥದ್ದು. ಅದನ್ನ ಬಿಟ್ರೆ ಇನ್ನೇನು ಇಲ್ಲ ಮಾಸ್ಟರ್ಸ್. ಅದೇ ಹೇಳ್ಬೇಕಾಗತ್ತೆ. ಯಾರು ಹೇಳಿದ್ರು ಅದನ್ನೇ ಹೇಳ್ಬೇಕಾಗತ್ತೆ ಅಷ್ಟೇ. ಆದ್ರೆ ಹೇಳೋಂತ ವಿಧಾನಗಳು ಬೇರೆ ಇರ್ಬೋದು, ಅದು ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ಲ. ಅದಕ್ಕೆ ಹೇಳೋದು ಸತ್ಯ ಒಂದೇ ಅಂತಾರೆ. ಆಮೇಲೆ ಮತ್ತೆ ಶಿಷ್ಯರು ಕೇಳ್ತಾರೆ, ಸದ್ಗುರುದೇವ, ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಂಡು ಇನ್ನೂ ಒಂದಷ್ಟು ಕಾಲ ನಮ್ಮ ಜೊತೆ ಇದ್ರೆ ನಮ್ಮ ಸಾಧನೆ ಒಳ್ಳೆ ಪುರೋಗಮನವನ್ನ ನಮ್ಮ ಪುರೋಗಮನ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ನಿಮ್ಗೆ ಅನೇಕ ತಂತ್ರವಿದ್ಯೆಗಳಲ್ಲಿ ಶರೀರದ ಅನಾರೋಗ್ಯದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿದೆ. ನಮ್ಮ ಬಗ್ಗೆ ಸ್ವಲ್ಪ ದಯೆ ತೋರಿಸಿ ನೀವು ಈ ರೋಗವನ್ನ ನಿವಾರಣೆ ಮಾಡ್ಕೊಂಡು ಇನ್ನೂ ಸ್ವಲ್ಪ ಕಾಲ ನಮ್ಮೊಂದಿಗೆ ಇರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ ಅಂತ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡಿ ತುಂಬಾ ಆರ್ತಭಾವದಿಂದ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಕಣ್ಣೀರನ್ನ ಸುರಿಸ್ತಾ. ಆದ್ರೆ ಇಲ್ಲಿ ಮಿಲಾರೇಪರ್ ಅವರು ಏನ್ ಹೇಳ್ತಾರೆ ಗೊತ್ತಾ, ಇನ್ನು ನನಗೆ ಹೊರಡೋಂತ ಸಮಯ ಬಂದಾಗಿದೆ. ಆ ಸಮಯ ಇನ್ನೂ ಬರ್ದೇ ಇದ್ದಿದ್ರೆ ಖಂಡಿತವಾಗಿಯೂ ನಾನು ನಿಮ್ಮ ಪ್ರಾರ್ಥನೆಯನ್ನ ನೆರವೇರಿಸ್ತಾ ಇದ್ದೆ. ನಿಮಗೆಲ್ಲರಿಗಾಗಿ ನೀವು ಪ್ರಾರ್ಥಿಸಿದಂತೆ ನಾನು ತಂತ್ರ ವಿದ್ಯೆಗಳನ್ನು ಉಪಯೋಗಿಸಿ ನನ್ನ ದೇಹದ ಕಾಲವನ್ನು ವಿಸ್ತರಿಸಿದರೆ
ಅಂದ್ರೆ ಏನು, ನೀವೆಲ್ಲಾರು ಪ್ರಾರ್ಥನೆ ಮಾಡಿದಂತ ರೀತಿಯಲ್ಲಿ ನಾನು ನನ್ನ ದೇಹದ ಆರೋಗ್ಯವನ್ನ ಸರಿಪಡಿಸ್ಕೊಂಡು ನನ್ನ ಆಯುಷ್ ಪ್ರಮಾಣವನ್ನ ನಾನು ವಿಸ್ತರಿಸಿದರೆ ಅದು ಕಾರ್ಯಕಾರಣ ನಿರ್ಣಯವಾದ ಭಗವಂತನ ಕಾರ್ಯಕ್ರಮವನ್ನು ಉಲ್ಲಂಘಿಸಿ ತಪ್ಪು ಮಾಡಿದವನಾಗುತ್ತೇನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರ ಇದೆ ಅಲ್ವಾ ಮಾಸ್ಟರ್ಸ್, ಇದನ್ನ ಅನೇಕ ಕೋನಗಳಲ್ಲಿ ನನಗೆ ಪ್ರಶ್ನೆಗಳನ್ನ ಉಂಟು ಮಾಡ್ತು. ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ರಿಯಾಲಿಟಿ ಅನ್ನುವಂಥದ್ದು ಹೇಳಿದಾರಲ್ವಾ. ಸೊ ಇಲ್ಲಿ ನಾವ್ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿರ್ತೀವಿ, ಡಿವೈನ್ ಪ್ಲಾನ್ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಡಿವೈನ್ ಅಂದ್ರೆ ಯಾರು, ನಾವೇ. ನಾವೇ ಆ ಒಂದು ಡಿವೈನ್ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡು ಭೂಮಿಗೆ ಬಂದಿರ್ತೀವಿ. ಬಂದ ಮೇಲೆ ಅಲ್ಲಿ ನಾವು ಫ್ರೀ ವಿಲ್ ಅನ್ನ ಹೊಂದಿರ್ತೀವಿ. ಮಾಡ್ಬೇಕಾ ಮಾಡಬಾರ್ದ, ಇದು ಹಿಂಗಾಗ್ಬೇಕಾ ಆಗ್ಬಾರ್ದ, ಇದನ್ನ ನಾನು ಹಿಡ್ಕೋಬಾರ್ದ, ಇದು ಸತ್ಯನ ಇದು ಅಸತ್ಯನ, ಪ್ರತಿಯೊಂದದ್ದು ಕೂಡ ವಿವೇಚನೆ ಅನ್ನುವಂತ ಸ್ವಾತಂತ್ರ್ಯ ನಮ್ಗೆ ಕೊಟ್ಟಿರ್ತಾರೆ. ಆ ವಿವೇಚನೆಯ ಪ್ರಕಾರ ನಾವಿದನ್ನ ಮಾಡ್ಬೇಕಾ ಮಾಡಬಾರ್ದ ಅನ್ನುವಂತ ಸರ್ವ ಸ್ವತಂತ್ರವನ್ನು ಕೂಡ ನಮ್ಗೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರನೇ ವಿ ಆರ್ ದ ಕ್ರಿಯೇಟರ್ಸ್ ಆಫ್ ಅವರ್ ರಿಯಾಲಿಟಿ ಅನ್ನುವಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಹೀಗಿರ್ಬೇಕಾದ್ರೆ ಇಲ್ಲಿ ಈ ಒಂದು ಉಲ್ಲಂಘನೆ ಮಾಡ್ದಂಗಾಗುತ್ತೆ ಅನ್ನುವಂಥ ವಿಚಾರ ಏನಿದೆ, ಇದನ್ನ ಅನೇಕ ಕೋನಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನುವಂಥದ್ದು ನನಗೆ ಅರ್ಥ ಆಗಿರುವಂತ ವಿಚಾರ ಮಾಸ್ಟರ್ಸ್. ಅಲ್ಲಿ ನಿಜವಾಗ್ಲೂ ನಾನು ಈ ಶರೀರವನ್ನ ಬಿಟ್ಟು ನಾನು ಹೊರಟೋಗ್ಬೇಕು ಭೂಮಿಯಿಂದ ಅನ್ನೋದೇ ಅಲ್ಲಿ ನನ್ನ ಡಿವೈನ್ ಪ್ಲಾನ್, ಕಂಪ್ಲೀಟ್ ಡಿವೈನ್ ಗೈಡೆನ್ಸ್ ಆಗಿದೆ. ಖಂಡಿತವಾಗಿ ನಾನು ಶರೀರ ಬಿಡ್ಬೇಕಾಗತ್ತೆ. ಒಂದು ವೇಳೆ ನಾನು ಶರೀರವನ್ನ ಬಿಡೋ ಅವಶ್ಯಕತೆ ಇಲ್ಲದೆ ಶರೀರದಲ್ಲಿ ಇದ್ದುಕೊಂಡೇ ನಾನೆಲ್ಲವನ್ನು ಕೂಡ ಸಾಧನೆ ಮಾಡ್ಬೋದಾಗಿದೆ ಅನ್ನುವಂಥದಕ್ಕೆ ಅಲ್ಲಿ ಆಪ್ಷನ್ ಇದೆ ಅಂತಂದಾಗ ಖಂಡಿತವಾಗಿಯೂ ವಿ ಕ್ಯಾನ್ ರೀರೈಟ್ ಅವರ್ ಫೇಟ್. ನಾವು ನಮ್ಮ ಹಣೆ ಬರಹವನ್ನ ನಾವು ಬದಲಿಸಬಹುದು. ಅಂದ್ರೇನು, ನಾವು ಬರ್ಕೊಂಡ್ ಬಂದಿರ್ತೀವಲ್ಲ, ನಾವು ಡಿಸೈನ್ ಮಾಡ್ಕೊಂಡು ಬಂದಿರ್ತೀವಲ್ಲ, ನಮ್ಮ ಡಿಸೈನ್ ಅನ್ನ ನಾವು ಬದಲಾಯಿಸಿಕೊಳ್ಳಬಹುದು. ನಾವು ಯಾವ ರೀತಿ ಆಗ್ಬೇಕು ಆ ರೀತಿಯಾಗಿ ಮತ್ತೊಮ್ಮೆ ನಾವೇ ಸೃಷ್ಟಿ ಮಾಡಿಕೊಳ್ಳಬಹುದು. ಇದೇ ಸತ್ಯ. ಈ ಒಂದು ಕೋನದಲ್ಲೇನೆ ರಮಣ ಮಹರ್ಷಿಯವರಾಗಿರ್ಬೋದು, ರಾಮಕೃಷ್ಣ ಪರಮಹಂಸರಾಗಿರ್ಬಹುದು, ಅಥವಾ ವಿವೇಕಾನಂದರಾಗಿರ್ಬೋದು, ಅಥವಾ ನಮ್ಮ ಪತ್ರಿಜಿಯವರಾಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಶರೀರವನ್ನ ಬಿಟ್ಟಿರ್ತಕ್ಕಂಥದ್ದು. ಈಗ ಪತ್ರಿಜಿಯವರು 95ನೇ ಇಸ್ವಿವರೆಗೂ ಬದುಕಿರ್ತೀನಿ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನನ್ ಜೊತೆ ನಾನು ಅಷ್ಟು ಕಾಲ ಬದುಕಿರ್ತೀನಿ, ನನ್ ಜೊತೆ ಇನ್ನು ಯಾರ್ಯಾರು ಬದುಕಿರ್ಬೇಕು ಅಂತ ಅನ್ಕೊಳ್ತಾ ಇದ್ರಿ ಕೈ ಎತ್ತಿ ಅಂತ ಎಲ್ಲಾರ್ಗು ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಎನರ್ಜೀಸ್ ಅನ್ನ ಆಕ್ಟಿವೇಟ್ ಮಾಡ್ತಾ ಎಲ್ಲರ ಆಲೋಚನೆಗಳು ಆ ರೀತಿಯಾಗಿ ಇರೋ ರೀತಿಯಲ್ಲಿ ನಡೆಸ್ತಾ ಇದ್ರು ಪತ್ರಿಜಿಯವರು. ಹಾಗೆ ಹೇಳ್ತಾ ಇದ್ದಂತ ಪತ್ರಿಜಿಯವರು ಅಲ್ಲಿವರೆಗೂ ಇಲ್ಲ, ಬೇಗ ಶರೀರವನ್ನ ಬಿಟ್ಬಿಟ್ರು. ಯಾಕೆ ಅಂತಂದ್ರೆ ನಾವು ಶ್ರೇಷ್ಠವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ನಾವು ಮಾಡ್ಕೋಬಹುದು, ಆದ್ರೆ ಮಧ್ಯದಲ್ಲಿ ನಮಗೆ ಕೆಲವೆಲ್ಲ ಡಿವೈನ್ ಗೈಡೆನ್ಸ್ ಅನ್ನುವಂಥದ್ದು ನಮ್ಗೆ ಬಂದಾಗ ಅದರ ಪ್ರಕಾರ ನಾವು ಮತ್ತೆ ಬೇಕು ಅಂತಂದ್ರೆ ನಮ್ಮ ಒಂದು ಈ ಪರಿಕಲ್ಪನೆಗಳನ್ನ ನಾವು ಬದಲಾಯಿಸ್ಕೊಳ್ಳೋದಿಕ್ಕೂ ಕೂಡ ಅವಕಾಶ ಇರುತ್ತೆ. ಪತ್ರಿಜಿಯವರು 95ರವರೆಗೂ ಇರ್ತೀನಿ ಅಂತ ಹೇಳಿದ್ರು, ಆದ್ರೆ ಮಧ್ಯದಲ್ಲೇ ಶರೀರನ ಬಿಟ್ಟು ಹೊಟ್ಟೋದ್ರು ಅಂತಂದಾಗ ಅಲ್ಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಅವ್ರಿಗೇನೋ ಒಂದು ವಿಚಾರ ಇರಬಹುದು, ಅದಕ್ಕೋಸ್ಕರ ಅವರು ಬಿಟ್ಟು ಹೋಗಿರಬಹುದು. ಆದ್ರೆ ಆ ಮಟ್ಟದಲ್ಲಿ ಇರ್ತಕ್ಕಂಥ ಪರಮ ಬುದ್ಧರಿಗೆ ಶರೀರ ಅನ್ನುವಂಥದ್ದು ಇಟ್ಸ್ ನಾಟ್ ಎ ಮ್ಯಾಟರ್ ಅಟ್ ಆಲ್. ಆದ್ರೆ ಅವರು ಶರೀರ ಬಿಡ್ಬೇಕು ಅಂತ ಅನ್ಕೊಂಡ್ರು ಪತ್ರಿಜಿಯವರು. ಆ ಬಿಡ್ಬೇಕು ಅನ್ನೋದ್ರ ಹಿಂದೆ ಏನೋ ದೈವ ರಹಸ್ಯ ಇದೆ. ಆ ದೈವ ರಹಸ್ಯವನ್ನ ತಿಳ್ಕೊಳ್ಳೋ ಮಟ್ಟಕ್ಕೆ ನಾವು ಬೆಳೆದಾಗ ಖಂಡಿತವಾಗಿಯೂ ಪತ್ರಿಜಿಯವರ ಆ ಒಂದು ಕೆಲಸ ಯಾಕೆ ಆ ರೀತಿಯಾಗಿ ಆಯ್ತು ಅನ್ನುವಂಥದ್ದನ್ನ ನಾವು ತಿಳ್ಕೊಬಹುದಾಗಿದೆ. ಎಸ್ ಮಾಸ್ಟರ್ಸ್, ನೋಡ್ರಿ ಇಲ್ಲಿ ಮಿಲಾರೇಪಾರ್ ಅವರು ಈ ಒಂದು ವಿಚಾರವನ್ನ ಇಲ್ಲಿ ತಿಳಿಸಿದಾಗ ಇಷ್ಟೆಲ್ಲ ಕೋನಗಳು ಇದೆ ಅನ್ನುವಂಥದ್ದು ನಾನು ಗ್ರಹಿಸಿರ್ತಕ್ಕಂಥದ್ದು. ಸೊ ಇದೆಲ್ಲ ನಿಜವಾಗ್ಲೂ ನನ್ನ ಡಿವೈನ್ ಪ್ಲಾನ್ ಏನು, ನಾನು ಈ ಶರೀರದಲ್ಲಿ ಇರ್ಬೇಕಾ, ಇರೋದಿಕ್ಕೆ ನಾನು ಅಮರತ್ವವನ್ನ ಸಾಧನೆ ಮಾಡ್ಕೊಳಕ್ಕಾಗತ್ತಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಆಳವಾದ ಧ್ಯಾನವನ್ನ ಮಾಡ್ಬೇಕಾಗತ್ತೆ. ನಮ್ಮ ಆತ್ಮ ಮೂಲದಿಂದ ನಮ್ಮ ಡಿಸೈನ್ ಏನು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಒಂದ್ ವೇಳೆ ಡಿಸೈನ್ ಶರೀರ ಬಿಡೋದನ್ನ ನಾನು ತಪ್ಪಿಸ್ಬೋದು, ನಾನು ಅಮರತ್ವವನ್ನ ಸಾಧಿಸ್ಬೋದು ಅನ್ನುವಂಥದ್ದಲ್ಲಿ ಅವಕಾಶ ಇದೆ. ಖಂಡಿತವಾಗಿ ಕೂಡ ನಾವು ಆ ರೀತಿಯಾಗಿ ತಯಾರಾಗ್ಬೋದು. ಇವಾಗ ಮಹಾವತಾರ ಬಾಬಾಜಿಯವರು ಅವ್ರು ಎಷ್ಟು ಸಾವಿರಾರು ವರ್ಷಗಳು ಬೇಕಾದ್ರೂ ಅವ್ರು ಹಾಗೆ ಇರ್ತಾರೆ. ಅವ್ರ ಶರೀರನ ಅವ್ರು ಬಿಡ್ಬೇಕು, ಶರೀರ ಇಲ್ಲ ಅನ್ನೋಂಥ ಪರಿಕಲ್ಪನೆ ಇಲ್ಲ, ಅದನ್ನ ದಾಟ್ಬಿಟ್ಟಿದ್ದಾರೆ. ಅನೇಕ ಋಷಿ ಮುನಿಗಳು ಅದಕ್ಕೆಲ್ಲ ಉದಾಹರಣೆ, ಅವರೆಲ್ಲರೂ ಕೂಡ ಅದನ್ನ ದಾಟಿದ್ದಾರೆ. ಆ ರೀತಿಯಾಗಿ ಕೂಡ ನಾವು ತಯಾರಾಗ್ಬೋದಾಗಿದೆ ಅನ್ನುವಂಥದ್ದು ಈ ವಿಚಾರ ಮಾಸ್ಟರ್ಸ್. ಸೊ ಇಲ್ಲಿ ಅವರು ಹೇಳಿರ್ತಕ್ಕಂಥ ಒಂದು ವಿಚಾರದಲ್ಲಿ
ಮಿಲಾರೇಪರ್ ಅವರ ಡಿಸೈನ್ ಆ ರೀತಿಯಾಗಿ ಇದೆ. ಅವ್ರ ಶರೀರವನ್ನ ಬಿಡಬೇಕು ಅನ್ನುವಂಥದ್ದು ಅವರ ಡಿಸೈನ್ ಆಗಿದೆ. ಸೊ ಅದಕ್ಕೋಸ್ಕರ ಅವರು ಈ ರೀತಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು ಒಂದು ವಿಚಾರವನ್ನ ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ ಅವ್ರು ಯಾವ ಸ್ಥಿತಿಯಲ್ಲಿ ಯಾವ ಕೋನದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಆವಾಗ್ಲೇನೆ ನಾವು ಆ ಗುರುಗಳು ಪ್ರವಚನ ಮಾಡಿರ್ತಕ್ಕಂಥ ಗುರುಗಳು ತಿಳಿಸಿರ್ತಕ್ಕಂಥ ಜ್ಞಾನವನ್ನ ನಾವು ಸರಿಯಾದ ರೀತಿಯಲ್ಲಿ ಗ್ರಹಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಒಂದೊಂದು ವಿಚಾರಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಕೋನಗಳಲ್ಲಿ ಅನೇಕ ಹಂತಗಳಲ್ಲಿ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಮಿಲಾರೇಪರ್ ಅವರು ಹೇಳಿರ್ತಕ್ಕಂಥ ಈ ವಿಚಾರದಲ್ಲಿ ಅವರ ಡಿಸೈನ್ ಶರೀರವನ್ನ ಬಿಡೋದೇ ಆಗಿರತ್ತೆ. ಹಾಗಾಗಿ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಇರ್ಬೋದಾಗಿತ್ತಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇರ್ಬೋದಾಗಿತ್ತು. ಅವರ ಡಿಸೈನ್ ಏನಿದೆ ಅವರು ಅದನ್ನ ಒಪ್ಕೊಂಡಿದ್ದಾರೆ. ಅವರ ಡಿಸೈನ್ ಅಲ್ಲಿ ಶರೀರ ಬಿಡ್ಬೇಕು ಅನ್ನೋದೇ ಆಗಿತ್ತು, ಬಿಡ್ತಾ ಇದ್ದಾರೆ ಅಷ್ಟೇ. ಎಸ್, ಅದರ ಫಲ ಕೂಡ ತಪ್ಪದೇ ಇರುತ್ತದೆ. ಅಂದ್ರೆ ಏನು, ಅವರು ಏನು ಗಟ್ಟಿಯಾಗಿ ಡಿಸೈನ್ ಮಾಡ್ಕೊಂಡು ಬಂದಿರ್ತಾರೆ ಅದನ್ನ ತಪ್ಪಿಸಿದ್ರೆ ಅದರ ಫಲವನ್ನು ಕೂಡ ನಾವು ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು. ಆದ್ರಿಂದ ನನಗೆ ತಂತ್ರ ವಿದ್ಯೆಗಳೆಲ್ಲವೂ ತಿಳಿದಿದ್ದರೂ ಕೂಡ ಹಾಗೆ ಮಾಡುವುದಿಲ್ಲ. ಮಾರ್ಪಾರವರ ಬೋಧನೆಗಳೇ ನನ್ನಲ್ಲಿನ 5 ವಿಷಯಗಳಾದ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಅಹಂಕಾರಗಳನ್ನು ಇಲ್ಲದಂತೆ ಮಾಡಿದೆ. ನೀವೂ ಸಾಧನೆ ಮಾಡಿ ಧ್ಯಾನದಲ್ಲಿ ಬರುವ ಪರೀಕ್ಷೆಗಳನ್ನು ತಡೆದುಕೊಂಡು ಮುಂದಕ್ಕೆ ಸಾಗಿರಿ. ನಮಗೆ ಉಂಟಾಗುವ ಕಷ್ಟ, ನಷ್ಟ, ನೋವುಗಳನ್ನು ಸಹ ಸಾಧನೆ ಮಾರ್ಗದಲ್ಲಿ ನಮ್ಮ ಪುರೋಗತಿಗೆ ಒಂದು ಅದ್ಭುತವಾದ ಅವಕಾಶವಾಗಿ ಬದಲಿಸಿಕೊಳ್ಳಬೇಕು. ಬುದ್ಧನು ಕೂಡ ಇದನ್ನೇ ಬೋಧಿಸಿರುವನು. ಆತನ ಸಮಯ ಬಂದಾಗ ನಿರ್ವಾಣವನ್ನು ಹೊಂದಿದನು. ಈಗ ನನ್ನ ಸಮಯ ಬಂದಿದೆಯಾದ್ದರಿಂದ ನನಗೆ ಚಿಕಿತ್ಸೆ, ಔಷಧಿ, ಶಾಸ್ತ್ರವಿಧಿ, ತಂತ್ರ ವಿದ್ಯೆಗಳಾವುದರೊಂದಿಗೂ ಕೂಡ ಕೆಲಸವಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಮಿಲಾರೇಪರ್ ಅವರು ತಮ್ಮ ಶಿಷ್ಯರಿಗೆ ಕ್ಲಾರಿಟಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಮಾಸ್ಟರ್ಸ್, ಯಾರಾದ್ರೂ ಒಬ್ಬ ಯೋಗಿ ಒಂದು ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ನಾವು ಅದನ್ನ ಅನೇಕ ಕೋನಗಳಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇದನ್ನ ನಾವು ಈ ಒಂದು ವಿಚಾರಗಳಲ್ಲಿ ಇವತ್ತು ನಾವು ಹೈಲೈಟ್ ಆಗಿ ತಿಳ್ಕೊಳ್ತಾ ಇರ್ತಕ್ಕಂಥ ಪಾಯಿಂಟ್. ಆಮೇಲೆ ಶಿಷ್ಯರು ಏನ್ ಹೇಳ್ತಾರೆ ಗೊತ್ತಾ, ಹಾಗಾದ್ರೆ ಇವಾಗ ನೀವು ಈ ಲೋಕವನ್ನ ಬಿಟ್ಟು ಹೊರಡೋದಿಕ್ಕೆ ಸಿದ್ಧವಾಗಿದ್ದೀರಿ, ನಿರ್ಣಯ ಮಾಡ್ಕೊಂಡಿದ್ದೀರಿ, ನಾವಿನ್ನ ಅದನ್ನ ಒಪ್ಕೋಬೇಕಾಗಿದೆ. ನೀವು ಶರೀರವನ್ನ ಬಿಡುವಂತ ಆ ಒಂದು ವಿಚಾರಕ್ಕೆ ನಾವು ಮಾನಸಿಕವಾಗಿ ಸಿದ್ಧವಾಗ್ಬೇಕಾಗಿದೆ ಅಷ್ಟೇ. ಇನ್ನ ನಾವ್ ಏನ್ ಮಾಡಿದ್ರು ನೀವು ಕೇಳಿಸ್ಕೊಳ್ಳೋದಿಲ್ಲ. ನಮ್ಮ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ಇನ್ನ ಮುಂದೆ ಏನ್ ಆಗ್ಬೇಕಾಗಿದೆ, ಈ ಒಂದು ಮಾರ್ಗ, ಈ ಸಂಪ್ರದಾಯ ನೀವು ಕೊಟ್ಟಿರೋದೇನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನ ನೀವು ನಮ್ಗೆ ಮಾರ್ಗದರ್ಶನ ಕೊಡ್ಬೇಕು. ನಾವಿನ್ನ ಅದನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡು ನಾವು ಮುಂದಕ್ಕೆ ಹೋಗ್ಬೇಕಾಗಿದೆ. ಹಾಗಾಗಿ ನಮ್ಮ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ, ನಮ್ಮ ಸಂಪ್ರದಾಯದ ಪ್ರಸರಣದ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ತಾ ಕೇಳ್ಕೊಳ್ತಾ ಇದ್ದೀವಿ. ತಮ್ಮ ದೇಹತ್ಯಾಗದ ನಂತರ ಹೇಗೆ ಯಾವ ಯಾವ ಕರ್ಮಕಾಂಡಗಳನ್ನ ನಡೆಸ್ಬೇಕು, ಎಲ್ಲಿ ಮಾಡ್ಬೇಕು, ಅಸ್ಥಿಕೆಗಳನ್ನ ಅವಶೇಷಗಳನ್ನ ಏನ್ ಮಾಡ್ಬೇಕು, ಸ್ತೂಪಗಳನ್ನ ಹೇಗೆ ಎಲ್ಲಿ ನಿರ್ಮಿಸಬೇಕು, ತಮ್ಮ ಪುಣ್ಯತಿಥಿಯನ್ನ ಹೇಗೆ ಮಾಡ್ಬೇಕು, ನಿಮ್ಮ ಉತ್ತರಾಧಿಕಾರಿ ಯಾರು, ಯಾರ್ಯಾರು ಯಾವ್ಯಾವ ಸಂಪ್ರದಾಯಗಳನ್ನ ಪಾಲಿಸ್ಬೇಕು, ಇವೆಲ್ಲವನ್ನು ಕೂಡ ತಮ್ಮ ಆದೇಶಾನುಸಾರವೇ ನಡಿಬೇಕಾಗಿರುವಂತದ್ದು ಅಂತ ಅಂದ್ಬಿಟ್ಟು ಎಲ್ಲರೂ ಬೇಡ್ಕೊಳ್ತಾರೆ. ಸೊ ಆ ರೀತಿಯಾಗಿ ಅವರೆಲ್ಲರೂ ಬೇಡ್ಕೊಂಡಾಗ ಇಲ್ಲಿ ಮಿಲಾರೇಪರ್ ಅವರು ಉತ್ತರ ಕೊಡ್ತಾರೆ. ಆ ಉತ್ತರವನ್ನ ಕೇಳಿಸ್ಕೊಂಡಾಗ ಅಲ್ಟಿಮೇಟ್ ಆಗಿರ್ತಕ್ಕಂಥ ಗುರುತತ್ವ ಹೇಗಿರುತ್ತೆ ಅನ್ನೋದು ನಮ್ಗೆ ಸಿನಿಮಾ ಕಾಣಿಸುತ್ತೆ ಮಾಸ್ಟರ್ಸ್. ಸಿನಿಮಾ ನೋಡ್ತೀವಿ ನಾವು, ಅದು 63ನೇ ಗೀತೆಯಲ್ಲಿ ಇರ್ತಕ್ಕಂಥ ವಿವರಣೆ ಆಗಿದೆ. ಆ ಒಂದು ಗೀತೆಯಲ್ಲಿ ಇರ್ತಕ್ಕಂಥ ಸಾರಾಂಶವನ್ನ, ವಿವರಣೆಯನ್ನ ನಾನು ಓದ್ತೀನಿ ಮಾಸ್ಟರ್ಸ್, ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಸದ್ಗುರುಗಳಾದ ಮಾರ್ಪಾರವರ ಕರುಣೆಯಿಂದ ಈ ಭೂಮಿಯ ಮೇಲೆ ಮಾಡಬೇಕಾದ ಎಲ್ಲ ಕರ್ತವ್ಯಗಳು ಪೂರ್ಣಗೊಂಡಿವೆ. ಈ ದೇಹ ಧರ್ಮಗಳು, ನಿಯಮಗಳು ಎಲ್ಲವೂ ಸತ್ಯದಲ್ಲಿ ಬೆರೆತು ಹೋಗಿದೆ. ಮಾಸ್ಟರ್ಸ್, ಈ ಮೊಮೆಂಟ್ ಅಲ್ಲಿ ಇದನ್ನ ಓದ್ತಾ ಇದ್ದಾಗ ಪತ್ರಿಜಿಯವ್ರಿಗೆ ಸಂಬಂಧಪಟ್ಟಂಗೆ ನನಗೆ ನನ್ನ ಆತ್ಮ ಮೂಲದಿಂದ ನನಗೆ ಫ್ಲಾಶ್ ಆಗಿದ್ ವಿಚಾರ ಏನು ಅಂತಂದ್ರೆ, ಸದ್ಗುರುಗಳಾದ ಮಾರ್ಪಾರವರು ಅವರ ಕರುಣೆಯಿಂದ ಈ ಭೂಮಿ ಮೇಲೆ ನಾನು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಪೂರ್ಣಗೊಂಡಿವೆ ಅನ್ನುವಂತ ವಿಚಾರ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನನಗೆ ಅರ್ಥ ಆಗಿದ್ದು, ಪತ್ರಿಜಿಯವರು ನನಗೆ ಅರ್ಥ ಮಾಡಿಸಿದ್ದು ಈ ಮೊಮೆಂಟ್ ಅಲ್ಲಿ ಏನು ಅಂತಂದ್ರೆ, ನಾನ್ 95ರವರೆಗೂ ಶರೀರದಲ್ಲಿದ್ದು ಏನೆಲ್ಲ ಕೆಲಸಗಳನ್ನ ನಾನು ಮಾಡ್ಬೇಕಾಗಿತ್ತು ಅದನ್ನ ನಾನು ಇಷ್ಟು ಬೇಗ, ಇನ್ನು ಅದಕ್ಕೂ ಮುಂಚೆನೆ ನಾನು ಎಲ್ಲ ನನ್ನ ಕರ್ತವ್ಯಗಳನ್ನ ಮುಗಿಸ್ಕೊಂಡಿರೋದ್ರಿಂದ ನಾನು ಶರೀರ ಬಿಟ್ಟಿದ್ದೀನಿ ಅನ್ನುವಂಥದ್ದನ್ನ ನನಗೆ ಕೊಟ್ಟಿರ್ತಕ್ಕಂಥ ಕ್ಲಾರಿಟಿ.
ಈ ಮೊಮೆಂಟ್ ಅಲ್ಲಿ, ಈ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನನಗೆ ತಟ್ಟಿರ್ತಕ್ಕಂಥದ್ದು. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು ಮಾಸ್ಟರ್ಸ್. ಇವತ್ತು ಯಾರ್ಯಾರು ಏನೇನೋ ಪರಿಕಲ್ಪನೆಗಳನ್ನ ಕೊಟ್ಟಿದ್ದಾರೆ ಪತ್ರಿಜಿ ಅವರು ಶರೀರವನ್ನ ಬಿಟ್ಟಿರೋದಕ್ಕೆ ಸಂಬಂಧಪಟ್ಟಾಗಿ, ಅದು ಅವರವರ ವಿಚಾರಗಳಾಗಿತ್ತು. ಯಾಕೆ ಅಂತಂದ್ರೆ ಈ ಸಾಧನೆ ಮಾರ್ಗದಲ್ಲಿ ಮೆಸೇಜಸ್ ನಾವು ಪಡ್ಕೊಳ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ಸುಲಭ ಅಲ್ಲ. ಅವರವರ ಸ್ಥಿತಿಗೆ ಅವ್ರವ್ರಿಗೆ ಆ ಮೆಸೇಜ್ ಬರ್ತಾ ಇರುತ್ತೆ. ಒಬ್ಬೊಬ್ರು ಒಂದೊಂದು ಚಕ್ರದಲ್ಲಿ, ಈ ಚಕ್ರದ ಪ್ರಭಾವದಲ್ಲಿ ಇರ್ತಾರೆ. ಆಯಾ ಚಕ್ರದ ಪ್ರಭಾವದಲ್ಲಿದ್ದಾಗ ಆಯಾ ಚಕ್ರದ ಸ್ಥಿತಿಯಲ್ಲೇ ಅವ್ರಿಗೆ ಮೆಸೇಜಸ್ ಬರ್ತಾ ಇರುತ್ತೆ. ಇದು ನನಗೆ ಅನುಭವ ಪೂರ್ವಕವಾಗಿ ನನ್ಗೆ ಅರ್ಥ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾರು ಏನ್ ಹೇಳಿದಾರೋ ಎಲ್ಲವನ್ನೂ ಕೂಡ ನಾನು ಸಾಕ್ಷಿ ಭಾವದಿಂದ ಕೇಳಿಸ್ಕೊಂಡಿದ್ದೀನಿ. ನನಗೆ ಅರ್ಥ ಆಗ್ಬೇಕಾಗಿದೆ, ಸ್ವತಃ ನಾನೇ ತಿಳ್ಕೋಬೇಕಾಗಿದೆ ಅನ್ನುವಂಥದ್ದು ನನ್ನಲ್ಲಿದ್ದಂತ ಪ್ರಶ್ನೆ. ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಇವತ್ತಿನ ನನ್ನ ಸ್ಥಿತಿಗೆ ಇದು ಉತ್ತರ ಆಗಿದೆ. ಮುಂದೆ ಇನ್ನೂ ಉನ್ನತ ಸ್ಥಿತಿಗೆ ಹೋದಾಗ ಇನ್ಯಾವ ರೀತಿಯಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೋ ಗೊತ್ತಿಲ್ಲ. ಇವತ್ತು ನನಗೆ ಸಿಕ್ಕಿರುವಂತ ಕ್ಲಾರಿಟಿ ಇದು. ಅವ್ರು ಮಾಡ್ಬೇಕಾಗಿರೋ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಅವರು 95ಕ್ಕೂ ಮೊದ್ಲೇನೆ ಶರೀರವನ್ನ ಬಿಟ್ಟಿದ್ದಾರೆ. ಇನ್ನೇನು ಬ್ಯಾಲೆನ್ಸ್ ಇಲ್ಲ ಪತ್ರಿಜಿ ಅವ್ರು ಮಾಡುವಂತ ಕೆಲಸಗಳು ಅನ್ನುವಂಥದ್ದು ಈಗ ನನಗೆ ಅರ್ಥ ಆಗಿರೋದು. ಸೊ ಇಲ್ಲಿ ಮಿಲಾರೇಪರ್ ಅವರು ಅದೇ ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಭೂಮಿ ಮೇಲೆ ಮಾಡಬೇಕಾದ ಎಲ್ಲ ನನ್ನ ಕರ್ತವ್ಯಗಳು ಪೂರ್ಣಗೊಂಡಿವೆ. ಈ ದೇಹ ಧರ್ಮಗಳು ನಿಯಮಗಳು ಎಲ್ಲವೂ ಸತ್ಯದಲ್ಲಿ ಬೆರೆತು ಹೋಗಿದೆ. ದೇಹ ಧರ್ಮಗಳು ನಿಯಮಗಳು ಎಲ್ಲವೂ ಸತ್ಯದಲ್ಲಿ ಬೆರೆತು ಹೋಗಿದೆ ಅಂದ್ರೆ ಬಿಗಿನಿಂಗ್ ಅಲ್ಲಿ ಅರ್ಥ ಆಗ್ಲಿಲ್ಲ ಮಾಸ್ಟರ್ಸ್ ನನಗೆ. ಅದು ಹೇಗೆ ಅನ್ನುವಂಥದ್ದು ಪ್ರಶ್ನೆ ಇತ್ತು. ಆದ್ರೂ ಕೂಡ ಟ್ರಾನ್ಸ್ಲೇಷನ್ ವರ್ಕ್ ನಾನು ಕಂಟಿನ್ಯೂ ಮಾಡ್ತಾ ಮಾಡ್ತಾ ಮುಂದೆ ನನಗೆ ಅದು ಕ್ಲಾರಿಟಿ ಸಿಕ್ತು. ಈ ಭೌತಿಕ ದೇಹವು ನಿಮಗೆ ಶವವಾಗಿ ಸಿಗುತ್ತದೆ ಎಂಬ ನಂಬಿಕೆ ನನಗೆ ಇಲ್ಲ. ಅರೆ, ಅವ್ರ ಶರೀರದಲ್ಲಿ ಇದ್ದಾರೆ, ಆ ಶರೀರಕ್ಕೆ ವಿಷ ಸೇರಿದೆ, ಅದು ಸಾಯುತ್ತೆ ಅನ್ನುವಂಥದ್ದು ಅರ್ಥ ಆಗಿದೆ. ಆದ್ರೆ ಈ ಶರೀರ ನಿಮ್ಗೆ ಶವವಾಗಿ ಸಿಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಂತಂದ್ರೆ ಇನ್ನು ಏನಾಗ್ಬೋದು ಅನ್ನುವಂಥ ಕ್ಯೂರಿಯಾಸಿಟಿ ನನಗಲ್ಲಿ ಕ್ರಿಯೇಟ್ ಆಗಿತ್ತು ಮಾಸ್ಟರ್ಸ್. ಸೊ ಆದ್ದರಿಂದ ಆ ಕರ್ಮಕಾಂಡಗಳನ್ನು ಮಾಡುವ ಪ್ರಮೇಯ ಇಲ್ಲ. ಶರೀರಕ್ಕೆ ಅಂತ್ಯ ಸಂಸ್ಕಾರ ಮಾಡುವಂತ ಪ್ರಮೇಯ ಅಲ್ಲಿ ಬರೋದಿಲ್ಲ. ನನಗೆ ಒಂದು ಆಶ್ರಮ ದೇವಾಲಯದಂತಹವು ಇಲ್ಲವಾದ್ದರಿಂದ ನನಗೆ ಉತ್ತರಾಧಿಕಾರಿಗಳ ಅವಶ್ಯಕತೆ ಕೂಡ ಇಲ್ಲ. ನೋಡಿ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಒಂದು ಆಶ್ರಮ, ಒಂದು ಪರಂಪರೆ, ಒಂದು ಪೀಠ, ಈ ತರದನ್ನ ನಾವು ಕ್ರಿಯೇಟ್ ಮಾಡಿದೀವಿ, ನಾವು ಅದ್ರಲ್ಲಿ ಇದೀವಿ ಅಂತಂದಾಗ ಅದನ್ನ ಮುಂದಕ್ಕೆ ನಡ್ಸ್ಕೊಂಡು ಹೋಗೋದಿಕ್ಕೆ ಉತ್ತರಾಧಿಕಾರಿಗಳನ್ನ ನಾವು ಅಲ್ಲಿ ಹುಡ್ಕಾಡ್ಕೋಬೇಕಾಗತ್ತೆ. ಆದ್ರೆ ಇಲ್ಲಿ ಯಾವುದಕ್ಕೂ ಸಿಕ್ಕಾಕೊಂಡಿಲ್ಲ ಈ ಪರಮಾತ್ಮ. ನಮ್ಮ ಮಿಲಾರೇಪರ್ ಅವರು ಯಾವುದಕ್ಕೂ ಸಿಕ್ಕಾಕೊಂಡಿಲ್ಲ. ಅದೇ ರೀತಿಯಾಗಿ ನಮ್ಮ ಪತ್ರಿಜಿಯವರು ಯಾವುದಕ್ಕೂ ಸಿಕ್ಕಾಕೊಂಡಿಲ್ಲ. PSSM ಅಲ್ಲಿ ಎಲ್ಲರೂ ಕೂಡ ನನ್ನ ವಾರಸುದಾರರೇನೆ, ಎಲ್ಲರೂ ನನ್ನ ಉತ್ತರಾಧಿಕಾರಿಗಳೇನೆ, ಪ್ರತಿಯೊಬ್ರು ಕೂಡ ಪತ್ರಿಜಿನೇ. ಅವರ ಸಾಮರ್ಥ್ಯ, ಅವರ ಶ್ರದ್ಧೆ, ಅವರ ಭಕ್ತಿಗೆ ಅನುಗುಣವಾಗಿ ಅವರು ಈ ಒಂದು ಧ್ಯಾನ ಮಾರ್ಗವನ್ನ, ಈ ಒಂದು ತತ್ವ ಸಿದ್ಧಾಂತಗಳನ್ನ ಅವ್ರು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇರ್ಬೋದು. ಯಾರಿಗೋಸ್ಕರ ಯಾರು ಕಾಯ್ಬೇಕಾಗಿಲ್ಲ. ಇವ್ರು ಹೇಳಿದ್ರೇನೆ ಮುಂದಕ್ಕೆ ಹೋಗ್ಬೇಕು, ಇವ್ರು ಅಂದ್ರೇನೆ ನಾನು ಒಪ್ಕೋಬೇಕು, ಇಲ್ಲ ಅಂತಂದ್ರೆ ಇಲ್ಲ, ಈ ತರದ್ ಏನು ಇಲ್ಲ, ಎಲ್ಲರೂ ಸರ್ವ ಸ್ವತಂತ್ರರು ಅಂತ ಹೇಳಿರ್ತಕ್ಕಂಥದ್ದು. ಸೂಪರ್, ಅದ್ಭುತ. ಎಷ್ಟು ಜನಕ್ಕೆ ಮಿಲಾರೇಪಾರ್ ಅವರ ರೀತಿಯಲ್ಲಿ, ಪತ್ರಿಜಿಯವರ ರೀತಿಯಲ್ಲಿ ಆ ಒಂದು ಸತ್ಯವನ್ನ ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ? ಯೋಚನೆ ಮಾಡಿದಾಗ ನಾವೆಲ್ಲರೂ ಎಷ್ಟು ಭಾಗ್ಯಶಾಲಿಗಳು, ಎಷ್ಟು ಸುಕೃತರು ನಾವೆಲ್ಲರೂ ಅನ್ನೋದು ಅರ್ಥ ಆಗುತ್ತೆ. ಎಷ್ಟು ಉತ್ಕೃಷ್ಟ, ಅಲ್ಟಿಮೇಟ್, ಇದಕ್ಕಿಂತಲೂ ಇನ್ನ ಏನು ಇಲ್ಲ ಈ ಭೂಮಿ ಮೇಲೆ. ಅಷ್ಟು ಅಲ್ಟಿಮೇಟ್ ಆಗಿರ್ತಕ್ಕಂಥ ತತ್ವವನ್ನ ನಮ್ಗೆಲ್ಲರಿಗೂ ಕೂಡ ತಿಳಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಪತ್ರಿಜಿಯವರು ಮಿಲಾರೇಪಾರ್ ಅವರ ಜೀವನ ಚರಿತ್ರೆಯನ್ನ ಓದದೇ ಇರೋವರ ಜೀವನ ವ್ಯರ್ಥ ಅಂತ ಹೇಳಿರ್ತಕ್ಕಂಥದ್ದು. ಸೊ ಮಿಲಾರೇಪರ್ ಅವ್ರಿಗೆ ಯಾವುದೇ ಆಶ್ರಮ, ಯಾವುದೇ ದೇವಾಲಯ ಇಂಥದ್ದು ಏನು ಅವ್ರಿಗೆ ಐಡೆಂಟಿಫಿಕೇಶನ್ ಆಗಿ ಇಲ್ಲದೆ ಇರೋದ್ರಿಂದ ಯಾವುದೇ ಉತ್ತರಾಧಿಕಾರಿಗಳ ಅವಶ್ಯಕತೆ ಇಲ್ಲ. ನನ್ನ ಸುತ್ತಲೂ ಇರುವ ಪರ್ವತ ಶ್ರೇಣಿಗಳೆಲ್ಲವೂ ಪವಿತ್ರವಾದ ಸ್ಥಳಗಳೇ. ಅಂದ್ರೆ ಏನರ್ಥ? ಅವ್ರು ಎಲ್ಲೆಲ್ಲಿರ್ತಾರೋ ಅದೆಲ್ಲ ಕೂಡ ಪವಿತ್ರವಾದ ಕ್ಷೇತ್ರನೇ. ಅವ್ರು ಯಾವ ಒಂದು ಬಂಡೆ ಮೇಲೆ ಕೂತ್ಕೊಳ್ತಾರೋ ಅದೇ ಒಂದು ಪವಿತ್ರವಾದ ಕ್ಷೇತ್ರ. ಯಾವ ಮರದ ಕೆಳಗಡೆ ಕೂತ್ಕೊಳ್ತಾರೋ ಆ ಮರನೇ ಒಂದು ಪವಿತ್ರವಾಗಿರ್ತಕ್ಕಂಥದ್ದು. ಯಾವ ಬೆಟ್ಟದ ಮೇಲೆ ಕೂತ್ಕೋತಾರೋ ಅದೇ ಪವಿತ್ರವಾಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲವೂ ಪವಿತ್ರನೇ. ಅವ್ರು ಎಲ್ಲೆಲ್ಲಿ ಓಡಾಡಿದಾರೋ ಎಲ್ಲವೂ ಪವಿತ್ರನೇ. ಹಾಗಾಗಿ ನನ್ಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸ್ತೂಪ ಆಗ್ಲಿ, ಒಂದು ಸಮಾಧಿ ಆಗ್ಲಿ ಇಂಥದ್ದೇನು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ನೀವೆಲ್ಲರೂ ಅವುಗಳಲ್ಲಿ ಇದ್ದು ಧ್ಯಾನ ಸಾಧನೆ ಮಾಡಬಹುದು. ಸ್ತೂಪಗಳನ್ನು ಕಟ್ಟುವ ಬದಲು ಧರ್ಮ ಸೂತ್ರಗಳಾದ ಕರುಣೆ, ದಯೆ, ಪ್ರೀತಿ, ಸತ್ಯ, ಶಾಂತಿಯನ್ನು ನಿರ್ಮಿಸಿ
ಅದರ ವಿಜಯ ಪತಾಕೆಯನ್ನ ಹಾರಿಸಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ಪುಣ್ಯತಿಥಿಯ ಉತ್ಸವವನ್ನು ಮಾಡುವ ಬದಲು ಹೃದಯಪೂರ್ವಕ ಪ್ರಾರ್ಥನೆಯನ್ನು ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಸಂಪ್ರದಾಯಗಳಿಗೆ ಬದಲಾಗಿ ನಿಮ್ಮಲ್ಲಿನ ಕೆಟ್ಟತನವನ್ನು ಮತ್ತು ಸ್ವಾರ್ಥವನ್ನು ತ್ಯಜಿಸಿ ಪವಿತ್ರ ಧರ್ಮವನ್ನು ತಿಳಿದುಕೊಂಡು ಆಚರಿಸಿ. ಇದು ಯಾವುದನ್ನೂ ಮರೆತು ಹೋಗದೆ ಧ್ಯಾನ ಸಾಧನೆ ಮಾಡಿರಿ. ಪ್ರಾಪಂಚಿಕವಾದದ್ದು ಏನೇ ಆಗಿರಲಿ, ಎಷ್ಟೇ ಆಕರ್ಷಿಸಲಿ, ಈ ದಾರಿಯನ್ನು ಮತ್ತು ಗಮ್ಯವನ್ನು ಮಾತ್ರ ಬಿಡಬೇಡಿ ಅಂತಂದ್ಬಿಟ್ಟು ಆ ಮಹಾಯೋಗಿ ತಮ್ಮ ವಿಚಾರಗಳನ್ನ ತಿಳಿಸ್ತಾರೆ. ಅಂದ್ರೆ ಏನು, ಶಿಷ್ಯರು ಈ ಪರಂಪರೆಗೆ ಉತ್ತರಾಧಿಕಾರಿ ಯಾರು, ಯಾರ್ಯಾರು ಯಾವ್ಯಾವ ಸಂಪ್ರದಾಯವನ್ನ ಪಾಲಿಸ್ಬೇಕು ಅಂತ ಏನೇನೆಲ್ಲ ಪ್ರಶ್ನೆಗಳು ಕೇಳಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಿಲಾರೇಪಾರ್ ಅವರು ಕೊಟ್ಟಿರ್ತಕ್ಕಂಥ ಸ್ಪಷ್ಟೀಕರಣ ಇದು. ಈ ಒಂದು ಸ್ಪಷ್ಟೀಕರಣದ ತತ್ವಗಳೇನೆ ಪತ್ರಿಜಿ ತತ್ವಗಳು. ಅದಕ್ಕೋಸ್ಕರನೇ ಪತ್ರಿಜಿ ಅಂತಂದ್ರೆ ಬರೀ ಆನಾಪಾನ ಸತಿ ಮಾರ್ಗ, ಬುದ್ಧ ಮಾರ್ಗ ಅಥವಾ ಇನ್ನೊಂದು ಮತ್ತೊಂದು ಇಷ್ಟೇ ಅಲ್ಲ, ಎಲ್ಲ ಮಾರ್ಗಗಳ ಎಲ್ಲ ಪರಂಪರೆಗಳ ಸಾರಾಂಶ ಪತ್ರಿಜಿ ಮಾರ್ಗ, PSSM ಮಾರ್ಗ. ಇದು ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿದೆ ಮಾಸ್ಟರ್. ಈ ವಿಚಾರಗಳನ್ನ ತಿಳಿಸ್ತಾ ಇದ್ದಾಗ ರೋಮಾಂಚನ ಆಗ್ತಾ ಇರತ್ತೆ ಮಾಸ್ಟರ್ಸ್, ನನಗೆ ಆನಂದ ಆಗ್ತಾ ಇರತ್ತೆ. ಯಾಕೆ ಅಂತಂದ್ರೆ ಭೂಮಿ ಮೇಲೆ ಎಷ್ಟೆಷ್ಟೋ ಪದ್ಧತಿಗಳು, ಎಷ್ಟೆಷ್ಟೋ ವಿಧಾನಗಳು, ಎಷ್ಟೆಷ್ಟೋ ತತ್ವ ಸಿದ್ಧಾಂತಗಳು ಇದೆ. ಆದ್ರೆ ಈ ಅಲ್ಟಿಮೇಟ್ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತದಲ್ಲಿ ನಾವೆಲ್ಲರೂ ಇದ್ದೀವಲ್ಲ, ಇದನ್ನ ತಿಳ್ಕೊಳ್ಳುವಂತ ಅದ್ಭುತವಾದ ಅವಕಾಶ ನಮ್ಗೆಲ್ಲರಿಗೂ ಎಷ್ಟು ಸುಲಭವಾಗಿ ಸಿಕ್ಕಿದೆಯಲ್ಲ ಅನ್ನುವಂತ ಕೃತಜ್ಞತಾ ಭಾವನೆ ನನ್ನಲ್ಲಿ ಸದಾಕಾಲ ತುಂಬಿ ತುಳುಕ್ತಾ ಇರತ್ತೆ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಅವರು ತಿಳಿಸ್ತಾರೆ ಆ ಶಿಷ್ಯರ ಎಲ್ಲಾ ವಿಚಾರಗಳಿಗೆ ಸ್ಪಷ್ಟೀಕರಣವಾಗಿ. ಆಮೇಲೆ ಮಿಲಾರೇಪರ್ ಅವರ ಶರೀರದಲ್ಲಿ ವಿಷ ಪ್ರಭಾವ ಅನ್ನುವಂಥದ್ದು ಪ್ರಸ್ಫುಟವಾಗಿ ಕಾಣಿಸುತ್ತೆ. ಆಗ ಆ ಸಮಯದಲ್ಲಿ ನೋಡಿ, ಮತ್ತೆ ಇಲ್ಲಿಂದ ಮತ್ತೊಂದು ರೀತಿಯಲ್ಲಿ ಗುರುತತ್ವ, ಪರಮಾತ್ಮ ತತ್ವ ಅಥವಾ ಆ ಒಂದು ವಿಶೇಷ ಅನ್ನುವಂಥದ್ದು ಏನಿದೆ, ಮಿಲಾರೇಪರ್ ಅವರ ಅದ್ಭುತ ಅನ್ನುವಂಥದ್ದು ಏನಿದೆ, ಅದು ಇವಾಗ ಇನ್ನೊಂದು ರೀತಿಯಲ್ಲಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಎಸ್ ಮಾಸ್ಟರ್ಸ್, ಈ ಸ್ಥಿತಿಯಲ್ಲಿ ಅವರ ಶರೀರದಲ್ಲಿ ವಿಷದ ಪ್ರಭಾವ ಹೆಚ್ಚಾಗಿ ಕಾಣಿಸೋದಿಕ್ಕೆ ಶುರು ಮಾಡಿದ್ಮೇಲೆ ಯಾವ ಒಬ್ಬ ಗೇಷೆ ಅಂದ್ರೆ ಯಾವ ಪಂಡಿತ ಈ ವಿಷವನ್ನ ಅವ್ರ ಶರೀರಕ್ಕೆ ಹೋಗೋ ಹಾಗೆ ಮಾಡಿದ್ನೋ, ಆಗ ಆತ ಮತ್ತೆ ಇವಾಗ ಬರ್ತಾನೆ ಮಿಲಾರೇಪರ್ ಅವ್ರ ಹತ್ರಕ್ಕೆ. ಮಿಲಾರೇಪರ್ ಅವ್ರ ಹತ್ರಕ್ಕೆ ಬಂದು ಏನ್ ಮಾಡ್ತಾನೆ, ಆ ಸಮಯದಲ್ಲಿ ಗೇಷೆ ಬಂದನು. ಆತನು ಅಲ್ಲಿಗೆ ಕೆಲವು ಕಾಣಿಕೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅವುಗಳನ್ನು ನೀಡುವ ನೆಪದಿಂದ ಈ ಮಹಾಯೋಗಿಯ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಲು ಬಂದಿದ್ದನು. ತಮ್ಮಂತಹ ಯೋಗಿಗಳಿಗೆ ಇಂತಹ ಕಾಯಿಲೆ ಬರಬಾರದು ಅಲ್ವೇ? ನೋಡ್ರಿ ಹೆಂಗಿದೆ ಆತನ ವ್ಯಂಗ್ಯ. ತಮ್ಮಂತಹ ಯೋಗಿಗಳಿಗೆ ಇಂತಹ ಕಾಯಿಲೆ ಬರಬಾರ್ದು ಅಲ್ವೇ? ತುಂಬಾ ಜನ ನಮಗೂ ಇಂಥ ಡೌಟ್, ಸಂದೇಹ ಬರುತ್ತೆ ಅಲ್ವಾ ಮಾಸ್ಟರ್ಸ್? ಸೊ ನಿಮ್ಮಂತ ಯೋಗಿಗಳಿಗೆ ಇಂತಹ ಕಾಯಿಲೆ ಬರಬಾರ್ದು ಅಲ್ವೇ? ಆದ್ರೂ ಕೂಡ ಅದು ಬಂದಿದೆ. ಆದ್ದರಿಂದ ಎಲ್ಲರಿಗೂ ಕೂಡ ಅದನ್ನ ಸ್ವಲ್ಪ ಸ್ವಲ್ಪ ಹಂಚಿದ್ರೆ ಒಳ್ಳೇದು. ಆ ರೀತಿಯಾಗಿ ನನಗೆ ಕೊಟ್ಟರೂ ಕೂಡ ತುಂಬಾ ಸಂತೋಷ, ಆದರೆ ಅದು ನಡೆಯಲು ಸಾಧ್ಯವಿಲ್ಲದಂತದ್ದು ಅಲ್ಲವೇ? ಮತ್ತೆ ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ಕೇಳ್ತಾನೆ. ನೋಡ್ರಿ ಎಷ್ಟು ಗುಳ್ಳೆ ನರಿ ಮಾತುಗಳನ್ನ ಮಾತಾಡ್ತಾ ಇದ್ದಾನೆ ಆ ಗೇಷೆ. ಹಂಗಂತ ನಾವು ಆತನನ್ನ ಕಾಮೆಂಟ್ ಮಾಡುವಂಥದ್ದಲ್ಲ. ಆ ಕ್ಷಣದಲ್ಲಿ ಆ ಸ್ಥಿತಿಯಲ್ಲಿ ಆತ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಹೆಂಗೆಲ್ಲ ಇರುತ್ತೆ ಸ್ಥಿತಿಗತಿಗಳು ಅನ್ನೋದು ಸರ್ವಕಾಲಿಕ ಸತ್ಯದ ತತ್ವದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಯಾರ ಬಗ್ಗೆನೂ ನಾವು ಯಾವುದೇ ಅಭಿಪ್ರಾಯವನ್ನ ನಮ್ಮ ತಲೆಯಲ್ಲಿ ಇರಿಸ್ಕೋಬಾರ್ದು. ಈ ಕ್ಷಣಕ್ಕೆ ಇವರು ಹೀಗಿದ್ದಾರೆ ಅಷ್ಟೇ, ಮುಂದೆ ಹಾಗೆ ಇರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ, ಬದಲಾಗ್ತಾರೆ. ಯಾಕೆ ಮಿಲಾರೇಪರ್ ಅವ್ರ ಚಿಕ್ಕಮ್ಮ ಬದಲಾಗ್ಲಿಲ್ವಾ? ಎಂಥ ಕ್ರೂರಿಯಾಗಿದ್ಲು ಆಕೆ. ಹಾಗಿದ್ದಂತ ಆಕೆ ಬದಲಾಗಿ ಮಿಲಾರೇಪರ್ ಅವರ ಉಪದೇಶ ತಗೊಂಡು ಮುಕ್ತಿಯನ್ನ ಪಡ್ಕೊಳ್ಳಿಲ್ವಾ? ನಾವು ಮಿಲಾರೇಪರ್ ಅವರ ಚಿಕ್ಕಮ್ಮ ಇಷ್ಟೇ ಅಂತ ನಾವು ಹಣೆ ಪಟ್ಟಿ ಹಾಕೋಕೆ ಹೆಂಗ್ ಸಾಧ್ಯ ಆಗ್ಲಿಲ್ವೋ, ಪ್ರತಿಯೊಂದು ಕೂಡ ಹಾಗೇನೆ. ಇದನ್ನ ನಾವು ಚೆನ್ನಾಗಿ ರಿಪೀಟೆಡ್ ಆಗಿ ಮನಸ್ಸಲ್ಲಿ ಇಟ್ಕೋಬೇಕು. ಯಾರ ಬಗ್ಗೆ ಆದ್ರೂ ಈ ರೀತಿಯಾಗಿ ಮಾತಾಡ್ತಾ ಇದೀವಿ ಅಂದ್ರೆ ಆ ಒಂದು ಸ್ಥಿತಿಯನ್ನ ಅರ್ಥ ಮಾಡ್ಕೊಳಕ್ ಮಾತ್ರ ಆಗಿರ್ಬೇಕು ಅಷ್ಟೇ. ಎಸ್. ಸೊ ಇಲ್ಲಿ ಈ ಗೇಷೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನಿಮ್ಮಂತವ್ರು ಬರ್ಬಾರ್ದು, ಬಂದ್ಬಿಟ್ಟಿದೆ. ಆದ್ರೆ ನೀವು ಇದನ್ನ ಎಲ್ಲಾರ್ಗು, ನೀವು ಮಹಾಯೋಗಿ ಅಲ್ವಾ, ಇದನ್ನ ಎಲ್ಲಾರ್ಗು ಸ್ವಲ್ಪ ಸ್ವಲ್ಪ ಹಂಚ್ಬಿಡ್ರಿ. ಅವಾಗ ಎಲ್ಲಾರು ಆ ಕಾಯಿಲೆನ ಸ್ವಲ್ಪ ಸ್ವಲ್ಪ ಹಂಚ್ಕೊಂಡ್ಬಿಟ್ರೆ ಅವಾಗ ನಿಮ್ ಕಾಯಿಲೆ ಇಲ್ದಂಗ ಆಗ್ಬಿಡತ್ತೆ. ಅವಾಗ ನೀವು ಚೆನ್ನಾಗ್ ಆಗ್ತೀರಿ. ಒಂದ್ ವೇಳೆ ಎಲ್ರಿಗೂ ಕೊಡಕ್ಕಾಗಲ್ಲ ಅಂತಂದ್ರೆ ನೀವು ನನಗೊಬ್ಬನಿಗೆ ಕೊಟ್ರು ಕೂಡ ಪರವಾಗಿಲ್ಲ, ನಾನೇ ತಗೊಳ್ತೀನಿ. ನಾನು ಆ ವಿಷಯ ನಾನ್ ನೋಡ್ಕೊಳ್ತೀನಿ, ಅದನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ನಾನು ಅದನ್ನ ಸರ್ ಮಾಡ್ಕೊಳ್ತೀನಿ ಅಂತ ಆತ ಹೇಳ್ತಾನೆ ಮಾಸ್ಟರ್ಸ್. ಆಗ ಅಲ್ಲಿ ಆತ ಆ ರೀತಿಯಾಗಿ ಮಾತಾಡ್ತಾ ಇದ್ದೇನೆ ಅಂತಂದಾಗ
ಆತನ ಒಂದು ಪರ್ಸೆಪ್ಷನ್ ಮಿಲಾರೇಪರ್ ಅವರ ಬಗ್ಗೆ ಹೇಗಿದೆ ಅಂತಂದ್ರೆ, ಆತ ಮಿಲಾರೇಪರ್ ಅವ್ರನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅಂದ್ರೆ, ಈತನ್ಗೆ ಏನು ಶಕ್ತಿಗಳಿಲ್ಲ, ಇವನೊಬ್ಬ ಡೋಂಗಿ, ಮಿಲಾರೇಪ ಒಬ್ಬ ಡೋಂಗಿ ಅನ್ನೋ ರೀತಿಯಲ್ಲಿ ಆತ ಅರ್ಥ ಮಾಡ್ಕೊಂಡಿದ್ರಿಂದ ಕಾಯಿಲೆನ ನನಗೆ ಕೊಟ್ಬಿಡು ಅಂತ ಕೇಳಿದ್ರು ಕೊಡೋದಿಕ್ಕೆ ಅವ್ರ ಕೈಲಿ ಆಗಲ್ಲ ಅಂತ ಅನ್ಕೊಂಡಿದ್ರಿಂದ ಆ ರೀತಿಯಾಗಿ ಕೇಳೋದಿಕ್ಕೆ ಶುರು ಮಾಡ್ತಾರೆ. ಆ ರೀತಿಯಾಗಿ ಆತ ಕೇಳಿದಾಗ ಮಿಲಾರೇಪರ್ ಅವರು ಏನ್ ಹೇಳ್ತಾರೆ ಗೊತ್ತಾ, ಅಹಂಕಾರದಿಂದ ವಿಜೃಂಭಿಸ್ತಾ ಇರ್ತಕ್ಕಂಥ ಒಂದು ಭೂತದಿಂದ ನನಗೆ ಈ ಕಾಯಿಲೆ ಬಂದಿದೆ. ಅಹಂಕಾರ ಅನ್ನುವಂಥ ಭೂತವನ್ನಾಗ್ಲಿ, ಈ ಕಾಯಿಲೆಯನ್ನಾಗ್ಲಿ ಮತ್ತು ಯಾವುದನ್ನೇ ಆಗ್ಲಿ ನನಗೆ ಓಡಿಸುವಂತ ಆಸಕ್ತಿ ಇಲ್ಲ. ನನಗೆ ಇದು ಯಾವುದರ ಮೇಲೂ ಯಾವುದೇ ಭಾವನೆಗಳು ಇಲ್ಲ. ಇಲ್ದಿದ್ರೂ ನನ್ನಲ್ಲಿ ಯಾವಾಗ್ಲೂ ನಿರ್ವಿಕಾರ ಸ್ಥಿತಿನೇ ಇರುತ್ತೆ. ಆ ಕಾಯಿಲೆಯನ್ನ ನನಗೆ ನೀಡಿದ್ರೆ ಒಂದು ಕ್ಷಣ ಕೂಡ ನಾನು ಈ ನನ್ನ ಶರೀರದಲ್ಲಿ ಇರ್ತಕ್ಕಂಥ ಈ ಒಂದು ಕಾಯಿಲೆಯನ್ನ ನಾನು ನಿನಗೆ ನೀಡಿದ್ರೆ ನೀನು ಒಂದೇ ಒಂದು ಕ್ಷಣ ಕೂಡ ಅದನ್ನ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ನಿನಗಾಗ್ಲಿ ಬೇರೆಯವ್ರಿಗಾಗ್ಲಿ ಇದನ್ನ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಮಿಲಾರೇಪರ್ ಅವರು ಹೇಳ್ತಾರೆ. ಆ ರೀತಿಯಾಗಿ ಹೇಳಿದಾಗ ಗೇಷ ತನ್ನ ಮನಸ್ಸಿನಲ್ಲಿ ಮತ್ತೊಂದ್ಸತಿ ಏನ್ ಯೋಚನೆ ಮಾಡ್ತಾನೆ ಗೊತ್ತಾ, ಅಂದ್ರೆ ಇದರ ಅರ್ಥ ಆ ಕಾಯಿಲೆಯನ್ನ ನನಗೆ ವರ್ಗಾಯಿಸುವಂತ ಶಕ್ತಿ ಈತನಿಗೆ ಇಲ್ಲ ಅಂತ ಆಯ್ತು ಅಂತ ಯೋಚನೆ ಮಾಡ್ತಾನೆ ಮತ್ತೊಂದ್ಸತಿ. ಸೊ ಈ ರೀತಿಯಾಗಿ ಅರ್ಥೈಸಿಕೊಂಡಿದ್ರಿಂದ ಆತನ ಮತ್ತಷ್ಟು ಧೈರ್ಯದಿಂದ, ನೀವು ನನಗೆ ತಪ್ಪದೆ ಈ ಕಾಯಿಲೆಯನ್ನ ವರ್ಗಾಯಿಸ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಏನ್ ಬಲವಂತ ಮಾಡೋದಿಕ್ಕೆ ಶುರು ಮಾಡ್ಬಿಡ್ತಾನೆ. ಆಗ ಮಿಲಾರೇಪರ್ ಅವರು, ಓಹೋ ಸರಿ ಹಾಗೆ ಆಗ್ಲಿ, ಆದ್ರೆ ನಿನಗೆ ನೀಡೋಕ್ಕೂ ಮೊದಲು ಅದನ್ನ ನಾನು ಮೊದಲು ಈ ಒಂದು ಗುಹೆಗೆ, ಈ ಬಾಗಿಲಿದೆ ಅಲ್ವಾ, ಈ ಬಾಗಿಲಿನ ಮೇಲೆ ಪ್ರಯೋಗ ಮಾಡ್ತೀನಿ. ಆ ಒಂದು ಬಾಗಿಲಿಗೆ ಪ್ರಯೋಗ ಮಾಡಿದಾದ್ಮೇಲೆ ಆ ಕಾಯಿಲೆಗೆ ಸಂಬಂಧಪಟ್ಟಂತ ಶಕ್ತಿಯ ಉದ್ರಿಕ್ತತೆಯನ್ನ ಫಸ್ಟ್ ನೀನ್ ನೋಡು, ಆಮೇಲಿಂದನೂ ನೀನ್ ಕೊಡು ಅಂತ ನೀನ್ ಕೇಳೋದಾದ್ರೆ ನೀನ್ ಕೊಡ್ತೀನಿ ಅಂತ ಹೇಳ್ತಾರೆ. ಎಂತ ಕರುಣಾಮಯಿ ನೋಡ್ರಿ. ಆ ಗೇಷೆ ಅಷ್ಟೊಂದು ಫೋರ್ಸಿಬಲ್ ಆಗಿ ಕೇಳ್ತಾ ಇದ್ದಾನೆ, ನಾನು ಕೊಟ್ಬಿಡ್ರಿ ನಿಮ್ ಕಾಯಿಲೆನ ನಾನು ತಗೊಳ್ತೀನಿ, ನಾನು ಅದನ್ನ ನೋಡ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ನಿನಗ್ ಕೊಡೋಕು ಮೊದ್ಲು ಬಾಗಿಲ್ಗೆ ವರ್ಗಾಯಿಸ್ತೀನಿ. ಬಾಗಿಲು ಅಂದ್ರೇನು, ಒಂದು ನಿರ್ಜೀವ ವಸ್ತು ಅಂತ ನಮಗ್ ಗೊತ್ತಲ್ವಾ. ಸೊ ಇದಕ್ ವರ್ಗಾಯಿಸ್ತೀನಿ. ಅದಕ್ಕೆ ಆ ಬಾಗಿಲ್ಗೆ ಆ ಕಾಯಿಲೆನ ಕೊಟ್ರು ಅದು ಯಾವ ರೀತಿಯಾಗಿ ಆ ಒಂದು ಕಾಯಿಲೆ ಉದ್ರಿಕ್ತತೆಯನ್ನ ಅದು ಫೇಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಕೂಡಲೇ ಅವ್ರು ಆ ರೀತಿಯಾಗಿ ಹೇಳ್ತಾ ಇದ್ದಾಗ ಆ ಬಾಗಿಲ್ಗೆ ಕಾಯಿಲೆಯನ್ನ ಕೊಡ್ತಾರೆ. ಕೂಡ್ಲೆ ಆ ಬಾಗ್ಲು ಆ ಕಾಯಿಲೆಯ ಉದ್ರಿಕ್ತತೆಯಿಂದ ದಬ 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 ಅಂತ ಬಡ್ಕೊಳ್ತಾ ಶಬ್ದ ಮಾಡ್ತಾ ಮುರಿದೋಗೋ ಹಾಗೆ ತೂಗಾಡ್ಬಿಡುತ್ತೆ ಬಾಗ್ಲು. ಮನುಷ್ಯರಲ್ಲ, ಪ್ರಾಣಿಗಳಲ್ಲ, ಜೀವ ಇರ್ತಕ್ಕಂಥದ್ದು ಯಾವುದು ಅಲ್ಲ, ನಿರ್ಜೀವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಚೈತನ್ಯ ಅಷ್ಟೇ ಅದು. ಆ ನಿರ್ಜೀವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಬಾಗಿಲ್ಗೆ ಆ ಕಾಯಿಲೆಯನ್ನ ಕೊಟ್ಟಾಗ ಅದು ಆ ರೀತಿಯಾಗಿ ಆ ಒಂದು ಉದ್ರಿಕ್ತತೆಯಿಂದ ಆ ರೀತಿಯಾಗಿ ತಯಾರಾಗುತ್ತೆ. ಆಗ ಮಿಲಾರೇಪರ್ ಅವರನ್ನು ಗಮನಿಸಿದಾಗ ಅವರಲ್ಲಿ ಕಾಯಿಲೆಯ ಯಾವುದೇ ಛಾಯೆಗಳು ಇರಲಿಲ್ಲ. ಅಂದ್ರೆ ಏನು, ಆ ವಿಷ ಸಂಪೂರ್ಣವಾಗಿ ಏನಿತ್ತು ಆ ವಿಷದ ಪ್ರಭಾವವನ್ನ ಬಾಗಿಲ್ಗೆ ವರ್ಗಾಯಿಸಿ ಇವರ ಶರೀರದಲ್ಲಿ ವಿಷ ಇಲ್ದಂಗ್ ಮಾಡ್ಕೊಂಡ್ರು. ಗಮನಿಸಿದಾಗ ಅವರನ್ನ ನೋಡಿದಾಗ ಅಲ್ಲಿ ಬಾಗಲಂಗೆ ಶಬ್ದ ಮಾಡ್ತಾ ಅಲಗಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಮಿಲಾರೇಪರ್ ಅವರು ಸಂಪೂರ್ಣವಾಗಿ ಆರೋಗ್ಯವಾಗಿ ಇದ್ರು. ಅಂದ್ರೆ ಆ ಒಂದು ಕಾಯಿಲೆಯ ತೀವ್ರತೆ ಯಾವ ಮಟ್ಟದಲ್ಲಿ ಇರುವಂತದ್ದು ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇರ್ತಕ್ಕಂಥವ್ರು. ಆದರೆ ಆ ಗೇಷೆ ಅದು ಮಿಲಾರೇಪರ್ ಅವರ ಮಾಯೆ ಅಂತ ಭಾವಿಸ್ತಾನೆ ನೋಡ್ರಿ. ಅಜ್ಞಾನದಲ್ಲಿ ಇದ್ದಾಗ ಎಲ್ಲವೂ ಕೂಡ ನಮ್ಗೆ ಅಜ್ಞಾನವಾಗೇ ಕಾಣಿಸುತ್ತೆ. ಕಾಮಲೆ ಕಣ್ಣವ್ರಿಗೆ ಜಗತ್ತೆಲ್ಲ ಹಳದಿ ಅನ್ನೋ ಹಾಗೆ ಆ ಗೇಷೆಗೆ ಮಿಲಾರೇಪರ್ ಅವರ ಆ ಒಂದು ಸ್ಥಿತಿ ಅರ್ಥನೇ ಆಗ್ಲಿಲ್ಲ. ಆದ್ರಿಂದ ಆತನು ನನಗೆ ತಪ್ಪದೇ ಕಾಯಿಲೆಯನ್ನ ವರ್ಗಾಯಿಸಿ ಅಂತ ಮತ್ತೇನೂ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಗ ಮಿಲಾರೇಪರ್ ಅವರು ಏನ್ ಹೇಳ್ತಾರೆ ಗೊತ್ತಾ, ಆಯ್ತು ನಿನ್ನ ಕೋರಿಕೆ ಪ್ರಕಾರ ಈ ಕಾಯಿಲೆನ ನಾನು ನಿನ್ಗೆ ಕೊಡ್ತೀನಿ, ಆದ್ರೆ ಪೂರ್ತಿ ಕೊಡಲ್ಲ, ಸ್ವಲ್ಪ ಕೊಡ್ತೀನಿ ಅಂತನ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ಹೇಳಿ ಬಾಗಿಲಿನಿಂದ ಆ ಒಂದು ಕಾಯಿಲೆ ಅಂದ್ರೆ ಏನು, ಆ ಒಂದು ವಿಷದ ಪ್ರಭಾವದ ಏನಿದೆ ಅದೆಲ್ಲವನ್ನು ಮತ್ತೆ ಅವರ ಶರೀರಕ್ಕೆ ತಗೊಳ್ತಾರೆ. ಶರೀರವನ್ನ ತಗೊಂಡು ಅದರಿಂದ ಇಷ್ಟನ್ನು ಮಾತ್ರ ಆ ಗೇಷೆಗೆ ವರ್ಗಾಯಿಸ್ತಾರೆ. ಆ ರೀತಿಯಾಗಿ ಗೇಷೆ ಶರೀರಕ್ಕೆ ಇಷ್ಟು ಆ ಒಂದು ಕಾಯಿಲೆ ವರ್ಗಾವಣೆ ಆದ ತಕ್ಷಣ ಒಮ್ಮೆಲೆ ಆ ಗೇಷೆಗೆ ಆ ಕಾಯಿಲೆಯ ನೋವಿನ ಉದ್ರಿಕ್ತತೆಯನ್ನ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಮೂರ್ಛೆ ಹೋಗುವಂತ ಪರಿಸ್ಥಿತಿ ಆತನಿಗೆ ಉಂಟಾಗ್ಬಿಡತ್ತೆ. ವಿಲ 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 ಒದ್ದಾಡುವಂತ ಒಂದು ಪರಿಸ್ಥಿತಿ ಆತನಿಗೆ ಉಂಟಾಗುತ್ತೆ. ಆಗ ಆತನ ಬುದ್ಧಿಗೆ ಕವಿದಿದ್ದ ಕಾರ್ಮೋಡ
ತೊಲಗಿ ಕಣ್ಣುಗಳು ತೆರೆದುಕೊಳ್ಳುತ್ತೆ. ಆಗ ಅರ್ಥ ಆಯ್ತು ಆ ಗೇಷಗೆ ಮಿಲಾರೇಪ ಅಂದ್ರೆ ಏನು ಅನ್ನುವಂಥದ್ದು. ಎಷ್ಟೋ ಪಶ್ಚಾತ್ತಾಪ ಉಂಟಾಗಿ, ಓ ಮಿಲಾರೇಪ ದೇವ, ಓ ಪವಿತ್ರ ಗುರುದೇವ, ಇದೆಲ್ಲದಕ್ಕೂ ನಾನೇ, ನನ್ನ ಅಹಂಕಾರವೇ ಕಾರಣ, ನನ್ನ ಆಸ್ತಿ ಸಿರಿ ಸಂಪತ್ತು ವಸ್ತುಗಳು ಎಲ್ಲವನ್ನು ತಾವು ಕಾಣಿಕೆಯಾಗಿ ಸ್ವೀಕರಿಸಿ ನನ್ನನ್ನ ಕ್ಷಮಿಸಿ ಈ ಪಾಪಕರ್ಮ ನನ್ನನ್ನ ದಹಿಸದಂತೆ ನನ್ನನ್ನ ಕರುಣೆ ತೋರಿಸಿ, ನನ್ನ ಮೇಲೆ ಕರುಣೆ ತೋರಿಸಿ ಅಂತಂದ್ಬಿಟ್ಟು ಅವ್ರ ಪಾದಗಳ ಮೇಲೆ ಬಿದ್ದು ಕೈ ಮುಗ್ದು ಜೋರಾಗಿ ಅಳೋದಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಆ ಒಂದು ಕಾಯಿಲೆ ಪ್ರಭಾವ ಆತನಿಗೆ ಅರ್ಥ ಆದಾಗ್ಲೇನೆ ಮಿಲಾರೇಪರ್ ಅವ್ರ ಬಗ್ಗೆ ಅರ್ಥ ಆಗಿದ್ದು. ಅದ್ರ ಜೊತೆಗೆ ಆ ಒಂದು ಕಾಯಿಲೆಯ ಪ್ರಭಾವ ಅನ್ನುವಂಥದ್ದು ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆತನಲ್ಲಿ ಪಶ್ಚಾತ್ತಾಪ ಉಂಟಾಯ್ತು. ಎಂತ ಮಹಾಗುರುಗಳಿವರು, ಇಂಥ ಮಹಾಗುರುಗಳನ್ನ ನಾನು ತಪ್ಪಾಗಿ ತಿಳ್ಕೊಂಡಲ್ಲ ಅನ್ನುವಂಥ ಪಶ್ಚಾತ್ತಾಪನೂ ಉಂಟಾಗಿ ಸಂಪೂರ್ಣ ಆತ ಸಿರಿ ಸಂಪತ್ತು ಏನೇನೆಲ್ಲ ನಂದು ನಂದು ಅಂತ ಭಾವಿಸ್ತಾ ಇದ್ದ ಅದೆಲ್ಲಾನು ನಿಮ್ಮ ಪಾದಗಳಿಗೆ ಅರ್ಪಿಸ್ತಾ ಇದ್ದೀನಿ, ನನ್ನನ್ನ ಕ್ಷಮಿಸಿ ಅಂತ ಆ ರೀತಿಯಾಗಿ ಕೇಳುವಂಥದ್ದು. ಆಗ ಮಿಲಾರೇಪರ್ ಅವರು ನಗ್ತಾ ಆತನಿಂದ ಆ ರೋಗವನ್ನ ಪುನಃ ಅವರ ಶರೀರಕ್ಕೇನೆ ಅವರು ವಾಪಸ್ಸು ತಗೊಳ್ತಾರೆ, ಆತನನ್ನ ಕ್ಷಮಿಸ್ತಾರೆ. ನಿಜವಾದ ಪ್ರೇಮ ತತ್ವ, ನಿಜವಾದ ಗುರುತತ್ವ ಇದೇ ಆಗಿರುತ್ತೆ ಮಾಸ್ಟರ್ಸ್. ಕ್ಷಮೆ, ಪ್ರೀತಿ ಇದೇ ಆಗಿರುತ್ತೆ. ಸೊ ಆ ರೀತಿಯಾಗಿ ನಗ್ತಾ ಆ ಗೇಷೆಯನ್ನ ಮಿಲಾರೇಪರ್ ಅವರು ಕ್ಷಮಿಸ್ತಾರೆ. ಆತನಲ್ಲಿ ನಿಜವಾದ ಪರಿವರ್ತನೆ ಅನ್ನುವಂಥದ್ದು ಉಂಟಾಗಿರುತ್ತೆ ಗೇಷೆಯಲ್ಲಿ. ಆಮೇಲೆ ನನ್ನ ಜೀವನದಲ್ಲಿ ಎಂದಿಗೂ ಯಾವ ಆಸ್ತಿಯನ್ನು ಸಂಪತ್ತನ್ನು ನನ್ನಲ್ಲಿ ಇರಿಸಿಕೊಳ್ಳಲಿಲ್ಲ. ಈ ಮರಣದ ಸಮಯದಲ್ಲಿ ಅವುಗಳೊಂದಿಗೆ ನನಗೇನ್ ಕೆಲಸ, ಇವುಗಳನ್ನ ನೀನೇ ಇರಿಸ್ಕೋ, ಪಾಪಕರ್ಮಗಳನ್ನ ಅಹಂಕಾರವನ್ನ ತ್ಯಜಿಸಿ ಧರ್ಮ ಮಾರ್ಗದಲ್ಲಿ ನಡಿ ಅಂತಂದ್ಬಿಟ್ಟು ಆ ಗೇಷೆಗೆ ತಿಳುವಳಿಕೆಯನ್ನು ಕೂಡ ಹೇಳ್ತಾರೆ. ಇಷ್ಟು ವರ್ಷದಿಂದನೂ ಬದುಕಿರೋ ಅಷ್ಟು ವರ್ಷದಲ್ಲೂ ಕೂಡ ಯಾವುದೇ ಆಸ್ತಿ ಪಾಸ್ತಿ ಮಾಡ್ಬೇಕು ಅಂದ್ಕೊಳ್ಳಿಲ್ಲ, ಮೈ ತುಂಬಾ ಬಟ್ಟೆ ಹಾಕೋಬೇಕು, ಒಡವೆ ಹಾಕೋಬೇಕು, ಮೆರಿಬೇಕು ಅಂತ ಅಂದ್ಕೊಳ್ಳಿಲ್ಲ. ಆವಾಗ್ಲೇನೆ ಬೇಕು ಅಂತ ಅನ್ಕೊಳ್ದೆ ಇದ್ದಾಗ ಇವಾಗ ಈ ಕೊನೆಗಳಿಗೆಯಲ್ಲಿ ನಿನ್ನ ಆಸ್ತಿ ಪಾಸ್ತಿ ನಿಡ್ಕೊಂಡು ನಾನೇನ್ ಮಾಡ್ಬೇಕು, ನೀನು ಇನ್ಮೇಲಾದ್ರೂ ಪಾಪಕರ್ಮಗಳನ್ನ ಮಾಡದಂತೆ ಧರ್ಮ ಮಾರ್ಗದಲ್ಲಿ ಧರ್ಮಬದ್ಧವನ್ನಾಗಿ ಜೀವನವನ್ನ ನಡೆಸು ಅಂತ ಅಂದ್ಬಿಟ್ಟು ತಿಳುವಳಿಕೆಯನ್ನ ಹೇಳ್ತಾರೆ ಎಂದು ಆತನಿಗೆ ಇನ್ನೂ ವಿವಿಧ ಧರ್ಮ ವಿಚಾರಗಳನ್ನ ಗಾಯನದ ರೂಪದಲ್ಲಿ ಬೋಧನೆ ಮಾಡ್ತಾರೆ. ಅದೆಲ್ಲವನ್ನು ಆಲಿಸಿದ ಗೇಷೆಯು ಮಹದಾನಂದದಿಂದ, ನಾನು ಮಾಡಿದ ಪಾಪಕರ್ಮಗಳೆಲ್ಲವನ್ನು ಈ ಪ್ರಾಪಂಚಿಕವಾದ ವ್ಯಾಮೋಹದಿಂದಾಗಿಯೇ ಮಾಡಿದ್ದೇನೆ, ನನಗೆ ಯಾವುದೇ ರೀತಿಯ ಹೆಸರು, ಪ್ರತಿಷ್ಠೆ, ಸಿರಿ ಸಂಪತ್ತು, ಸುಖ, ಭೋಗ, ಭಾಗ್ಯದ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಧರ್ಮ ಮಾರ್ಗದಲ್ಲಿ ಎಂದಿಗೂ ನಾನು ನಡೆಯುತ್ತೇನೆ ಅಂತಂದ್ಬಿಟ್ಟು ಆತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿ ಮಿಲಾರೇಪರ್ ಅವರ ಶಿಷ್ಯನಾಗಿ ಧ್ಯಾನವನ್ನ ಸಾಧನೆ ಮಾಡ್ತಾ ಪ್ರಾಮಾಣಿಕವಾಗಿ ಆತ ಸಾಧನೆಯನ್ನ ಪ್ರಾರಂಭ ಮಾಡ್ತಾನೆ. ತನ್ನ ಸಿರಿ ಸಂಪತ್ತುಗಳೆಲ್ಲವನ್ನು, ಆಸ್ತಿಯನ್ನು ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸ್ತಾನೆ. ಇದು ಮಾಸ್ಟರ್ಸ್ ಇವತ್ತಿನ ದಿನ ಈ ವಿಚಾರಗಳಿಗೆ ಇಲ್ಲಿಗೆ ವಿರಾಮವನ್ನ ಕೊಡೋಣ. ಮುಂದಿನ ವಿಚಾರಗಳನ್ನ ಮುಂದಿನ ಅವಕಾಶದಲ್ಲಿ ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳುವಂತ ಒಂದು ಅವಕಾಶ ಈ ಮಹಾವತಾರ್ ಫೌಂಡೇಶನ್ ಅಲ್ಲಿ ನನಗೆ ಸಿಕ್ಕಿದೆ. ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ಗೆ ಮತ್ತೆ ರಂಗನಾಥ್ ಸರ್ ಅವರಿಗೆ ಮತ್ತೆ ಈ ವಿಚಾರಗಳನ್ನ ಕೇಳಿಸ್ಕೊಂಡಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ಈ ಮಾತುಗಳಿಗೆ ವಿರಾಮವನ್ನ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.